feel free to ask me. Okay, so in our last class we studied what OOPS concept what with respect to C sharp. Okay, in this class what we need to continue same stuff. Before that I used to share the what screen. Okay, that's fine. See, uh, what we learnt in our last class, we learnt something what actually object oriented approach. This is what the board work what we what implemented in last class. So what actually object mean, that is nothing but a real world entity like a human, chair, table. Okay, so what's the purpose of object oriented programming? To solve the real world problems. Okay, so later, so where and all we are using object oriented what uh, applications, I mean to say the web applications. I gave the example. Later what the what through object oriented programming we can able to solve the real world problems. ಸೊ ಇವಾಗ ನಾವು ವರ್ಚುಯಲಿ ಎಲ್ಲ ಕನೆಕ್ಟ್ ಮಾಡಿ ಕ್ಲಾಸಸ್ ಎಲ್ಲ ಮಾಡ್ತಾ ಇದೀವಲ್ಲ, ವೆಬೆಕ್ಸ್, ಝೂಮು, ಜಿಯೋ ವಾಟ್, ಗೂಗಲ್ ಮೀಟ್, ಮೈಕ್ರೋಸಾಫ್ಟ್ ಮೀಟ್, ದೀಸ್ ಆರ್ ದಿ ಸ್ಟಫ್ಸ್. ಓಕೆ, ಇವುಗಳೆಲ್ಲ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ವಾಟ್ ನೈಸ್ ಔಟ್ಪುಟ್ಸ್ ಅಂತ ಹೇಳ್ಬೋದು ನಾವು ಡೆಫಿನೆಟ್ಲಿ. ಇದಾದ್ಮೇಲೆ ಊಪ್ಸ್ ಕಾನ್ಸೆಪ್ಟ್ ಯಾವ್ದ್ಯಾವ್ದಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಕ್ಲಾಸಸ್ಸು, ಆಬ್ಜೆಕ್ಟ್ಸು, ಅಬ್ಸ್ಟ್ರಾಕ್ಷನು, ಆಮೇಲೆ ಇನ್ಹೆರಿಟೆನ್ಸು, ಮೆಸೇಜ್ ಪಾಸಿಂಗ್, ದೆನ್ ಪಾಲಿಮಾರ್ಫಿಸಮ್ ಫಾಲೋಡ್ ಬೈ ಎನ್ಕ್ಯಾಪ್ಸುಲೇಷನ್. ಸೊ ಇಲ್ಲಿ ಕ್ಲಾಸಸ್ ಮಾತ್ರ ನಾವೇನು ಮಾಡ್ಕೊಂಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಕ್ಲಾಸ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಕ್ಲಾಸ್ ಇಸ್ ನಥಿಂಗ್ ಬಟ್ ಎ ಬ್ಲೂ ಪ್ರಿಂಟ್ ಫಾರ್ ಅಥವಾ ಪ್ಲಾನ್ ಫಾರ್ ಆಕ್ಷನ್ ಅಂತ ಹೇಳಿದ್ವಿ, ಅಥವಾ ಬ್ಲೂ ಪ್ರಿಂಟ್ ಫಾರ್ ಆಕ್ಷನ್ ಅಂತ ಹೇಳಿದ್ವಿ. ಸೊ ಇಲ್ಲಿ ಒಂದು ಮನೆದೊಂದು ಪ್ಲಾನ್ ಇದ್ರೆ ಅದ್ರ ತರ ನಾವು ಎಷ್ಟು ಬೇಕಾದ್ರೂ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ಬೋದು ಅಂತ. ಓಕೆನಾ? ಸೊ ಇದನ್ನ ಪ್ರೋಗ್ರಾಮೆಟಿಕಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ನಾವು ಅನ್ನೋದಕ್ಕೆ ಒಂದು ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಒಂದು ಕ್ಲಾಸ್ ತಗೊಂಡು ವಿ ಇಂಪ್ಲಿಮೆಂಟೆಡ್. ಸೊ ನೋಡ್ತಾ ಬನ್ನಿ, ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಕ್ಲಾಸಲ್ಲಿ ನಂಬರ್ ಆಫ್ ಐಸ್, ನಂಬರ್ ಆಫ್ ಲೆಗ್ಸ್, ನಂಬರ್ ಆಫ್ ಮೌತ್, ಇವುಗಳನ್ನೆಲ್ಲ ಡೇಟಾ ಮೆಂಬರ್ಸ್ ಅಂತ ಕರಿತಾ ಇದ್ವಿ. ಆಮೇಲೆ ಈ ಫಂಕ್ಷನ್ಸ್ ಇತ್ತಲ್ಲ, ಇವುಗಳನ್ನೆಲ್ಲ ಮೆಂಬರ್ ಫಂಕ್ಷನ್ಸ್ ಅಂತ ಕರಿತಾ ಇದ್ವಿ. ಇದನ್ನ ಇಂಪ್ಲಿಮೆಂಟು ಸಹ ಮಾಡಿದ್ವಿ ನಾವು. ಓಕೆ, ಸೊ ಇವಾಗ ಈ ಕ್ಲಾಸಲ್ಲಿ ನಾವು ಏನು ಮಾಡ್ತಾ ಹೋಗೋಣಪ್ಪ ಅಂತಂದ್ರೆ, ಸೊ ಇವಾಗ ಉಳಿದಿರೋ ಅಂತ ಕಾನ್ಸೆಪ್ಟ್ಸ್ ಯಾವ್ದ್ಯಾವುದು ಕ್ಲಾಸ್ ಆಗಿದೆ, ಅದಾದ್ಮೇಲೆ ಆಬ್ಜೆಕ್ಟ್, ಅಬ್ಸ್ಟ್ರಾಕ್ಷನ್, ಇದನ್ನೆಲ್ಲ ನೋಡ್ತಾ ಹೋಗೋಣ. ಓಕೆ, ಸೊ ಹೋಪ್ ಯು ಆಲ್ what got refreshed with respect to the things what we learned in our last class. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾವೇನು ನೋಡಬೇಕಾಗಿದೆ ಇವಾಗ, ಆಬ್ಜೆಕ್ಟ್ ಅಂದ್ರೆ ಏನು ಅಂತ. ಲಾಸ್ಟ್ ಕ್ಲಾಸಲ್ಲಿ ನಾವು ಆಬ್ಜೆಕ್ಟ್ನ ಏನು ಮಾಡ್ಕೊಂಡಿದ್ದೋಪ್ಪ, ಕ್ರಿಯೇಟ್ ಮಾಡಿದ್ವಿ. ಒಂದು ಕ್ಲಾಸ್ ಇರುತ್ತೆ, ಅದು ಬರೀ ಪ್ಲಾನ್. ಆ ಪ್ಲಾನ್ನ ನಾವು ಇಂಪ್ಲಿಮೆಂಟ್ ಮಾಡಿದಾಗ ನಮಗೇನು ಸಿಗುತ್ತಪ್ಪ, ಆಬ್ಜೆಕ್ಟ್ ಸಿಗುತ್ತೆ. ಸೊ ಅಲ್ಲಿ ಮಿಥುನು ಮತ್ತೆ ಮಂಜು ಅಂತ ಎರಡು ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಓಕೆ, ಸಿ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಮೆಮೊರಿ ಅಲೋಕೇಶನ್ ಆಗುತ್ತೆ. ಆಕ್ಚುಲ್ ಆಗಿ ಏನಾಗುತ್ತೆ, ಮೆಮೊರಿ ಅಲೋಕೇಶನ್. ಸೊ ಇವಾಗ ನೀವು ಜಸ್ಟ್ ಮನೆ ಕಟ್ಟಿಸ್ಬೇಕಪ್ಪ ಅಂತ ಪ್ಲಾನ್ ಮಾಡಿದ ತಕ್ಷಣ ಸೈಟ್ ಏನು ಬೇಕಾಗಲ್ಲ, ಅದಕ್ಕೆ ಮನೆ ಕಟ್ಲಿಕ್ಕೆ ಸೈಟ್ ಬೇಕು. ಓಕೆ, ಅಲ್ಲಿ ಸೈಟ್ ಅಲೋಕೇಶನ್ ಬೇಕಾಗುತ್ತೆ, ಇಲ್ಲಿ ಅದೇ ರೀತಿ ಮೆಮೊರಿ ಅಲೋಕೇಶನ್ ಬೇಕಾಗುತ್ತೆ. ಸೊ ಆಬ್ಜೆಕ್ಟ್ ವಾಟ್ ನ್ಯೂ ಆಪರೇಟರ್ನ ಯೂಸ್ ಮಾಡಿಕೊಂಡು ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಸಿಂಟ್ಯಾಕ್ಸ್ ಸಹ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಈ ನ್ಯೂ ಆಪರೇಟರ್ ಏನು ಮಾಡುತ್ತಪ್ಪ ಅಂತ ಅಂದರೆ, ವಾಟ್ ಇಟ್ ರಿಸಲ್ಟ್ಸ್ ಇನ್ ಮೆಮೊರಿ ಅಲೋಕೇಶನ್. ಸೊ ಆಬ್ಜೆಕ್ಟ್ ಕ್ರಿಯೇಷನ್ ಆದಮೇಲೆ ವಾಟ್ ನಾವೇನು ಮಾಡ್ತಾ ಇದ್ದೀವಿ, ಆ ಆಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು, ಅಂದರೆ ಆಬ್ಜೆಕ್ಟ್ ಸಮಥಿಂಗ್ ಮಂಜು ಅಂತ ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ, ಮಂಜು ಡಾಟ್ ಐಸ್, ಮಂಜು ಡಾಟ್ ಲೆಗ್ಸ್, ಮಂಜು ಡಾಟ್ ಮೌತ್, ಈ ಥರ ಡಾಟ್ ಆಪರೇಟರ್ನ ಯೂಸ್ ಮಾಡಿಕೊಂಡು ಡೇಟಾ ಮೆಂಬರ್ಸ್ನ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಾವೇನು ಮಾಡ್ಬೋದು, ಮೆಂಬರ್ ಫಂಕ್ಷನ್ಸ್ನ ಆಕ್ಸೆಸ್ ಮಾಡ್ಬೋದು. ಏನಂತ, ಮಂಜು ಡಾಟ್ ಇನ್ಶಲೈಸ್ ಬಾಡಿ ಪಾರ್ಟ್ಸ್. ಇದೇ ರೀತಿ ಇದೇ ಎಕ್ಸಾಂಪಲ್ಸ್ ನಾವು ನೋಡಿದ್ವಿ. ಇಲ್ಲಿ ಡಾಟ್ ಆಪರೇಟರ್ ಯೂಸ್ ಮಾಡ್ಕೊಂಡು ನಾವು ಆಕ್ಸೆಸ್ ಮಾಡ್ತಾ ಇದೀವಿ ಅನ್ನೋದು, ದಟ್ ಈಸ್ ವಾಟ್ ದಿ ಇಂಪಾರ್ಟೆಂಟ್ ಸ್ಟಫ್. ಈ ಡಾಟ್ ಆಪರೇಟರ್ ಯೂಸ್ ಮಾಡ್ಕೊಂಡು ಆಕ್ಸೆಸ್ ಮಾಡೋ ಕಾನ್ಸೆಪ್ಟ್ ನಮ್ಗೆ ಎಲ್ಲಿಂದ ಬಂದಿದೆ ಅಂದ್ರೆ, ಸಿನಲ್ಲೇ ಕಲ್ತಿದ್ದೀವಿ ನಾವು. ಫಸ್ಟ್ ಸೆಮ್ ಆಫ್ BCA. ಯೂನಿಯನ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಆಕ್ಚುಲಿ ಇದ್ರದ್ದು ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತಾರೆ. ಯೂನಿಯನ್ ಸ್ಟ್ರಕ್ಚರ್ದು ಎನ್ಹಾನ್ಸ್ಮೆಂಟ್ ನಥಿಂಗ್ ಬಟ್ ಎ ಕ್ಲಾಸ್ ಅಂತ. ನಾವು ಯೂನಿಯನ್ ಸ್ಟ್ರಕ್ಚರ್ದು ವೇರಿಯೇಬಲ್ಸ್ ಕ್ರಿಯೇಟ್ ಮಾಡ್ತಾ ಇದ್ವಿ. ದೋಸ್ ಆಕ್ಚುಲಿ ಅದ್ರ ಸಿಂಟ್ಯಾಕ್ಸ್ ಎಲ್ಲ ಹೆಂಗಿದೆಯಪ್ಪ ಅಂದ್ರೆ, ಈ ಆಬ್ಜೆಕ್ಟ್ಸ್ ಸಿಂಟ್ಯಾಕ್ಸ್ ಹೆಂಗಿದೆಯೋ ಹಂಗೆ ಇದೆ.
ಗಾಟ್ ಇಟ್. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ನಾವು ಆಬ್ಜೆಕ್ಟ್ಸ್ ಅಂತ ಹೇಳ್ಬೋದು. ಆಬ್ಜೆಕ್ಟ್ಸ್ ಅಲ್ಲಿ ಮೆಮೊರಿ ಅಲೋಕೇಶನ್ ಆಗುತ್ತೆ, ಡೇಟಾ ಮೆಂಬರ್ಸ್ನ ನಾವೇನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್ ಅಂತ. ಸೊ ಲೇಟರ್ ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ಅಬ್ಸ್ಟ್ರಾಕ್ಷನ್ ಅಂತ ಇದೆ. ಏನಿದೆ, ಅಬ್ಸ್ಟ್ರಾಕ್ಷನ್ ಅಂತ. ಏನಪ್ಪ ಅಬ್ಸ್ಟ್ರಾಕ್ಷನ್ ಅಂದ್ರೆ ಅಂತ ತಿಳ್ಕೋಬೇಕು. ಸೊ ಯಾರಾದರೂ ಹೇಳ್ತೀರಾ ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು ಅಂತ? ಎನಿಬಡಿ? ಅನ್ಮ್ಯೂಟ್ ಮಾಡಿಕೊಂಡು ನೀವು ಹೇಳಪ್ಪ. ಹೈಡ್ ಮಾಡೋದನ್ನ ನಾವೇನಂತ ಕರಿತೀವಿ, ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಎನಿ ಅದರ್ ಆನ್ಸರ್ಸ್? Is there any other answers with respect to abstraction? Okay, no problem. See, abstraction ಅಂದ್ರೆ ಏನಪ್ಪ ಅಂತ ಅಂದ್ರೆ, abstraction, see, hiding. ಏನ ಹೈಡ್ ಮಾಡೋದು ಅಂತ ಅಂದ್ರೆ, ಹೈಡಿಂಗ್ ಇಂಪಾರ್ಟೆಂಟ್ ವಾಟ್ ಫಂಕ್ಷನಾಲಿಟಿ ಫ್ರಮ್ ಎಂಡ್ ಯೂಸರ್. ಯಾರಿಂದ? ಎಂಡ್ ಯೂಸರ್ ಇಂದ ನಾವೇನ್ ಮಾಡ್ತೀವಿ, ಹೈಡ್ ಮಾಡಿರ್ತೀವಿ. ಇವಾಗ ನೋಡಿ, ನಮ್ಮ ಬಾಡಿ, ಹ್ಯೂಮನ್ ಬಾಡಿನ ಕನ್ಸಿಡರ್ ಮಾಡ್ಕೊಳ್ಳಿ ನೀವು. ಓಕೆನಾ? ದಿಸ್ ಈಸ್ ವಾಟ್ ಹ್ಯೂಮನ್ ಬಾಡಿ ಅಂತ ಅಂದ್ಕೊಳ್ಳಿ. ಸೊ ಹ್ಯೂಮನ್ ಬಾಡಿನಲ್ಲಿ ಏನೇನು ಯಾವ್ಯಾವ ರೀತಿ ಫಂಕ್ಷನಾಲಿಟಿ ಮಾಡುತ್ತೇನೋ ನಮ್ಗೇನು ಗೊತ್ತಿಲ್ಲ. ನಾವು ನೋಡ್ಲಿಕ್ಕೆ ಯಾವ ರೀತಿ ಕಾಣಿಸ್ತೀವಪ್ಪ ಅಂತಂದ್ರೆ, ವಿ ಆರ್ ವೆಲ್ ಬಿಲ್ಟ್ ಅನ್ನೋ ಥರ ಕಾಣಿಸ್ತೀವಿ. ಸೊ ಏನು ತುಂಬ ನೈಸ್ ಹ್ಯೂಮನ್ ಮೆಕ್ಯಾನಿಸಮ್, ಅನಾಟಮಿ ಇದೆಯಲ್ಲ ನಮ್ಮ ಬಾಡಿ ತುಂಬ ಚೆನ್ನಾಗಿದೆ. ಇದರಲ್ಲಿ ನಾವು ಏನು ಹೇಳ್ತಾ ಹೋಗ್ತೀವಪ್ಪ ಅಂದರೆ, ಒಂದಿಷ್ಟು ಕಣ್ಣು, ಮೂಗು, ಬಾಯಿ, ಅದಾದ್ಮೇಲೆ ಒಂದಿಷ್ಟು ಯಾವುದು ಕಾಲು, ಕೈ, ಈ ಥರ ಬೇರೆ ಬೇರೆ ಆರ್ಗನ್ಸ್ ಇದೆ. ಒಳಗಡೆ ಇರೋ ಆರ್ಗನ್ಸು ನಮ್ಮಿಂದ ಏನಾಗಿದೆಯಪ್ಪ ಅಂದರೆ ಹೈಡ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ದೇವ್ರು ಏನು ಮಾಡಿಬಿಟ್ಟಿದ್ದಾನಪ್ಪ ಅಂತ ಅಂದರೆ ಅಬ್ಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡಿದ್ದಾನೆ ಇಲ್ಲಿ. ಏನಕ್ಕೆ ಅಬ್ಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡಿದ್ದಾನೆ? ಬೇಕಾಗಿಲ್ಲ, ನೆಸಿಟಿಲಿ ಅವುಗಳನ್ನೆಲ್ಲ ತೋರಿಸೋ ಅಂಥದ್ದು. ಅವುಗಳ ಮೇಲೆ ಒಂದು ಸ್ಕಿನ್ ಒಂದು ಲೇಯರ್ ಇರುತ್ತೆ. ಈ ಕಾಂಪ್ಲೆಕ್ಸಿಟಿ, ಒಳಗಡೆ ಇರೋ ಕಾಂಪ್ಲೆಕ್ಸಿಟಿ ಇದೆಯಲ್ಲ, ಅದನ್ನೆಲ್ಲ ಏನು ಮಾಡಿದಾನಪ್ಪ ಅಂತ ಅಂದರೆ ನಮ್ಮಿಂದ ಹೈಡ್ ಮಾಡಿದ್ದಾನೆ. ಕಾರಣ ಇಷ್ಟೇ, ಒಂದಿಷ್ಟು ಸೆಕ್ಯೂರಿಟಿ ಕೊಡಬೇಕು. ಇವಾಗ ನಮ್ಮ ಹಾರ್ಟ್ ಇಲ್ಲಿ ಇರುತ್ತಪ್ಪ ಅಂತ ಅಂದರೆ, ಹಾರ್ಟ್ ಮೇಲೆ ಏನಿರುತ್ತಪ್ಪ ಅಂದರೆ ರಿಬ್ಸ್ ಇರುತ್ತೆ, ಆಮೇಲೆ ತುಂಬ ಸ್ಟ್ರಾಂಗ್ ಚೆಸ್ಟ್ ಮಸಲ್ಸ್ ಇರುತ್ತೆ. ಕಾರಣ ಏನಪ್ಪ, ಇದನ್ನು ಹೈಡ್ ಮಾಡಿರೋದಕ್ಕೆ ಹಾರ್ಟ್ನ ಕಾರಣ ಏನು ಅಂದರೆ, ಇಂಪಾರ್ಟೆಂಟ್ ಆರ್ಗನ್ ಇದು. ಇದನ್ನೆಲ್ಲೋ ಈ ಮುಖದ ಮೇಲೋ ಅಥವಾ ಹೊಟ್ಟೆ ಮೇಲೋ ಎಲ್ಲೋ ಇಟ್ಟಿಲ್ಲ ಅವನು ಸಪರೇಟಾಗಿ. ಬಿಕಾಸ್ ಅಬ್ಸ್ಟ್ರಾಕ್ಷನ್ ಅವ್ನು ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ಫಾರ್ ದಿ ಸೇಕ್ ಆಫ್ ಸೆಕ್ಯೂರಿಟಿ. ಇಲ್ಲಿ ಒಳಗಡೆ ಬ್ರೈನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ? ಬ್ರೈನು ಎಲ್ಲಿರುತ್ತೆ? ಸ್ಕಲ್ಲಲ್ಲಿರುತ್ತೆ. ಸೊ ಇಲ್ಲಿ ಬ್ರೈನ್ನ ಏನು ಮಾಡಿದ್ದಾನೆ, ಟೋಟಲಿ ಅಬ್ಸ್ಟ್ರಾಕ್ಟ್ ಮಾಡಿದ್ದಾನೆ. ಕಾರಣ ಇಷ್ಟೇ, ಇದಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತ. ಗಾಟ್ ಇಟ್? ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿ ರೀಸನ್. ಅಬ್ಸ್ಟ್ರಾಕ್ಷನ್ಗೆ ಬೇಕಾಗಿರೋಂಥ, ಅಬ್ಸ್ಟ್ರಾಕ್ಷನ್ ಹಿಂದೆ ಇರೋವಂಥ ಉದ್ದೇಶ ಏನಪ್ಪ ಅಂತ ಅಂದರೆ ಸೆಕ್ಯೂರಿಟಿ ಕೊಡೋದು. ಡೇಟಾ ಮೆಂಬರ್ಸ್ಗೆ ಆಗಿರ್ಬೋದು, ಮೆಂಬರ್ ಫಂಕ್ಷನ್ಸ್ಗೆ ಆಗಿರ್ಬೋದು, ಏನು ಮಾಡಬೇಕಪ್ಪ, ನಾವು ಸೆಕ್ಯೂರಿಟಿ ಕೊಡಬೇಕು. ಇದನ್ನು ನಾವು ಊಪ್ಸಲ್ಲಿ ಯಾವ ರೀತಿ ಕೊಡ್ತೀವಿ ಸೆಕ್ಯೂರಿಟಿನ ಅಂತ ನಾವು ಹೇಳ್ತಾ ಹೋಗ್ಬೋದು. ಇಲ್ಲಿ ನೋಡ್ತಾ ಬನ್ನಿ, ನಾವಿಲ್ಲಿ ಒಟ್ಟು ಡೈರೆಕ್ಟಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಪ್ರೋಗ್ರಾಮ್ ಶೇರ್ ಮಾಡ್ತೀನಿ. ನಮ್ಮ ವಿಜುವಲ್ ಸ್ಟುಡಿಯೋ ಶೇರ್ ಮಾಡಿದಾಗ ನಿಮ್ಗೆ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು. ಐ ವಿಲ್ ಶೋ ದಟ್ ಕಂಟೆಂಟ್ ಟು ಯು. ಶೇರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಕ್ಲಾಸ್ ಯಾವುದಪ್ಪ, ಹ್ಯೂಮನ್ ಬೀಯಿಂಗ್ಸ್ ಅನ್ನೋದು ನಮ್ಮ ಕ್ಲಾಸ್ ಇದು. ಇಲ್ಲಿ ನಂಬರ್ ಆಫ್ ಐಸು, ಲೆಗ್ಸು ಮತ್ತು ಮೌತ್. ಸೊ ಈ ಡೇಟಾ ಮೆಂಬರ್ಸ್ನ ಯಾರು ಆಕ್ಸೆಸ್ ಮಾಡ್ಬೋದು? ಈ ಫಂಕ್ಷನ್ಸ್ ಮಾತ್ರ ಆಕ್ಸೆಸ್ ಮಾಡ್ಬೋದು. ಇವುಗಳನ್ನ ನಾನು ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತಾ ಆಬ್ಜೆಕ್ಟ್ ಮುಖಾಂತರ? ಇಲ್ಲ, ನಾನು ಸೆಕ್ಯೂರಿಟಿ ಕೊಟ್ಕೊಂಡಿದ್ದೀನಿ. ಯಾವ ರೀತಿ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ನೋಡ್ತಾ ಬನ್ನಿ. ಇಲ್ಲಿ ಮಂಜು ಅಂತ ಏನಿದೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಮಂಜು ಅನ್ನೋ ಆಬ್ಜೆಕ್ಟ್ ಮುಖಾಂತರ ಏನೇನು ಆಕ್ಸೆಸ್ ಮಾಡ್ಬೋದು ಅನ್ನೋದನ್ನ ನೀವು ನೋಡ್ತಾ ಬನ್ನಿ. ಮಂಜು ಡಾಟ್ ಅಂತ ಕೊಟ್ಟಿದ್ದೀನಿ ನಾನು. ಸೊ ಇಲ್ಲಿ ಮಂಜು ಡಾಟ್ ಅಂತ ಕೊಟ್ಟಾಗ ವಾಟ್ ಆರ್ ದಿ ಥಿಂಗ್ಸ್ ಐ ಕ್ಯಾನ್ ಏಬಲ್ ಟು ಆಕ್ಸೆಸ್ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಬನ್ನಿ, ಮಂಜು ಡಾಟ್ ಅಂತ ಕೊಟ್ಟಾಗ ಏನಿದೆ, ಈಕ್ವಲ್ಸ್ ಅಂತ ಯಾವುದೋ ಒಂದು ಫಂಕ್ಷನ್ ಇದೆ, ಬಿಲ್ಟ್ ಇನ್ ಫಂಕ್ಷನ್ ಇದೆ ಬಿಡಿ. ಗೆಟ್ ಆಶ್ ಕೋಡ್, ಗೆಟ್ ಟೈಪ್. ಇಲ್ಲಿ ನೋಡಿ, ಇನಿಷಿಯಲೈಸ್ ಬಾಡಿ ಪಾರ್ಟ್ಸ್ ಇದೆ, ಪ್ರಿಂಟ್ ಬಾಡಿ ಪಾರ್ಟ್ಸ್ ಇದೆ. ಬಟ್ ಡೇಟಾ ಮೆಂಬರ್ಸ್ ಇತ್ತಲ್ಲ, ಐಸು ಮತ್ತೆ ಮೌತು, ಲೆಗ್ಸು, ಅದನ್ನ ಆಕ್ಸೆಸ್ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಹೈಡ್ ಮಾಡಿದ್ದಾರೆ ಇಲ್ಲಿಂದ. ನಾವು ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ ಇದನ್ನ. ಸೊ ನಾವು ಏನನ್ನ ಅವುಗಳನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಯಾವ್ದ್ರ ಮುಖಾಂತರ ಆಕ್ಸೆಸ್ ಮಾಡ್ಬೇಕಪ್ಪ? ಈ ಫಂಕ್ಷನ್ಸ್ ಮುಖಾಂತರ ನಾವೇನ್ ಮಾಡ್ಬೇಕಾಗುತ್ತೆ, ವಿ ನೀಡ್ ಟು ಆಕ್ಸೆಸ್. ಗಾಟ್ ಇಟ್? ಸೊ ಇಲ್ಲಿ ನೋಡ್ತಾ ಬನ್ನಿ, ಇದನ್ನ ಯಾವ ರೀತಿ ನಾವು ಅಚೀವ್ ಮಾಡ್ಕೊಂಡಿದೀವಿ ಅಬ್ಸ್ಟ್ರಾಕ್ಷನ್ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ.
ಸರ್ ಫಂಕ್ಷನ್ಸ್ ಮಾತ್ರ ಆಕ್ಸೆಸ್ ಮಾಡ್ಬೋದು, ಇಲ್ಲಿ ಡೇಟಾ ಮೆಂಬರ್ಸ್ನ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ನೀವು ಕೇಳಿದ್ರೆ ಕಾರಣ ಇಷ್ಟೇ, ಇವುಗಳದ್ದು ಆಕ್ಸೆಸ್ ಸ್ಪೆಸಿಫೈಯರ್ ಏನಿದೆಯಪ್ಪ ಅಂದ್ರೆ ಬೈ ಡಿಫಾಲ್ಟ್ ಬಂದ್ಬಿಟ್ಟು ನಾವು ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ಇಲ್ಲಿ ನಾವು ಇದನ್ನ ಪಬ್ಲಿಕ್ ಮಾಡಿದೀವಿ. ಪಬ್ಲಿಕ್ ಅಂತ ಅಂದ್ರೆ ಈ ಕ್ಲಾಸಿಂದ ಹೊರಗಡೆ ಏನ್ ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಆಕ್ಸೆಸ್. ಸೊ ಅದಕ್ಕೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಫಂಕ್ಷನ್ಸ್ನ ಆಕ್ಸೆಸ್ ಮಾಡ್ಬೋದು. ಫಂಕ್ಷನ್ಸ್ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ ಇಂಟರ್ನಲ್ಲಿ ಈ ಡೇಟಾ ಮೆಂಬರ್ಸ್ನ ಆಕ್ಸೆಸ್ ಮಾಡ್ತಾ ಇದೆ. ಇಲ್ಲಿಂದ ಏನ್ ಮಾಡಿದಾನೆ, ಇಲ್ಲಿ ಯಾವ ಯೂಸರ್ ಇರ್ತಾನೆ ಅವನಿಗೆ ಕ್ಲಾಸ್ ಒಳಗಡೆ ಏನಿದೆ ಅನ್ನೋದು ಏನಾಗುತ್ತಪ್ಪ ಅಂತ ಅಂದ್ರೆ ಹೈಡ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಅಬ್ಸ್ಟ್ರಾಕ್ಷನ್. ಸೊ ಹೀಗಾಗಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ವಿ ಕ್ಯಾನ್ ಏಬಲ್ ಟು ಗಿವ್ ದಿ ಸೆಕ್ಯೂರಿಟಿ. ಸೊ ಇಲ್ಲಿ ನೋಡ್ತಾ ಬನ್ನಿ ಸರ್, ನನಗೆ ಸೆಕ್ಯೂರಿಟಿ ಬೇಡ, ನನಗೆ ಇದನ್ನು ಆಕ್ಸೆಸ್ ಮಾಡಿಸಿ ಸರ್ ಅತ್ಲಾಗಿ. ಯಾವ್ದಪ್ಪ, ವಾಟ್ ಇಸ್ ದಿಸ್ ಇಂಟ್ ನಂಬರ್ ಆಫ್ ಐಸ್, ನಂಬರ್ ಆಫ್ ಲೆಗ್ಸ್, ನಂಬರ್ ಆಫ್ ಮೌತ್ ಅಂತಂದ್ರೆ ನಾನೇನ್ ಮಾಡ್ತೀನಿ, ಸೊ ಐ ಯೂಸ್ ಟು ಪುಟ್ ಪಬ್ಲಿಕ್ ಅಂತ ಹಾಕ್ಬಿಡ್ತೀನಿ ಇಲ್ಲಿ. ಓಕೆನಾ? ಸೊ ಪಬ್ಲಿಕ್ ಇಂಟ್ ನಂಬರ್ ಆಫ್ ಐಸ್, ನಂಬರ್ ಆಫ್ ಲೆಗ್ಸ್, ನಂಬರ್ ಆಫ್ ಮೌತ್ ಅಂತ ಇಲ್ಲಿ ಹಾಕೊಂಡಿದ್ದೀನಿ. ಸೇವ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಮಂಜು ಡಾಟ್ ಕೊಡ್ತೀನಿ. ಇವಾಗ ಇಲ್ಲಿ ನಂಬರ್ ಆಫ್ ಐಸು, ನಂಬರ್ ಆಫ್ ಲೆಗ್ಸು, ನಂಬರ್ ಆಫ್ ಮೌತ್. ಅಬ್ಸ್ಟ್ರಾಕ್ಷನ್ ಮಾಡ್ತಾ ಇಲ್ಲ ನಾನು, ತಗೊಳಪ್ಪ ಆಕ್ಸೆಸ್ ಮಾಡ್ಕೊ ಅಂತ ಹೇಳ್ತಾ ಇದೀವಿ. ಅರ್ಥ ಆಗ್ತಾ ಇದೆಯಾ? ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಎ ಅಬ್ಸ್ಟ್ರಾಕ್ಷನ್. ಇವಾಗ ದೇವರು ಹಾರ್ಟ್ನ ಒಳಗಿಟ್ಟಿದಾನಪ್ಪ ಅಂತ ಅಂದ್ರೆ ಪ್ರೊಟೆಕ್ಷನ್ ಬೇಕು. ಇಲ್ಲೂ ಅದೇ ರೀತಿ ಡೇಟಾ ಮೆಂಬರ್ಸಿಗೆ ಪ್ರೊಟೆಕ್ಷನ್ ಬೇಕು. ಯಾವ್ದ್ರ ಮುಖಾಂತರ ಆಕ್ಸೆಸ್ ಮಾಡ್ಬೋದಪ್ಪ ಅಂತಂದ್ರೆ ಮೆಂಬರ್ ಫಂಕ್ಷನ್ಸ್ ಮುಖಾಂತರ ಮಾತ್ರ ಏನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅರ್ಥ ಆಗಿದೆಯಾ? ಏನಾದ್ರು ಡೌಟ್ ಇದ್ರೆ ಬೆಟರ್ ಒಂದು ನೀವು ಇದಾಕಿ, ಮೆಸೇಜ್ ಹಾಕಿ. ಇಲ್ಲ ಅಂತಂದ್ರೆ ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ನೀವು ಬೇಕಿದ್ರೆ ವಾಟ್ ಕ್ಯಾನ್ ಯು ಪೀಪಲ್ ಡೂ, ಏನಾದರೂ ಇದ್ರಲ್ಲಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಹೇಳಿ. ನಿಮಗೆ ಕೊಟ್ಟಿದ್ದೀನಿ ಪರ್ಮಿಷನ್, ಅಲೋ ಅಟೆಂಡೆಂಟ್ಸ್ ಟು ಅನ್ಮ್ಯೂಟ್ ದೆಮ್ ಸೆಲ್ಫ್. ಶ್ವೇತಾ ಅರ್ಥ ಆಗಿದೆಯೇನಮ್ಮ? ನಾಗವೇಣಿ ಅರ್ಥ ಆಗಿದೆಯಾ? ಇಲ್ಲಿ ಯಾವ ರೀತಿ ನಾವು ಆಕ್ಸೆಸ್ ಸ್ಪೆಸಿಫೈಯರ್ ಮುಖಾಂತರ ಅಬ್ಸ್ಟ್ರಾಕ್ಷನ್ ಅಚೀವ್ ಮಾಡ್ತಾ ಇದೀವಿ ಅಂತ. ಸರ್ ಸ್ಟಾರ್ಟಿಂಗ್ ಇಂದ ಬರ್ಲಿಲ್ಲ ಸರ್, ಸ್ಟಾರ್ಟ್ ಆಗಿ. ಒಂದು ಕೆಲಸ ಮಾಡಿ, ನಾನು ಇದಾಕಿರ್ತೀನಿ, ವಾಟ್ ಇಸ್ ದಟ್ ರೆಕಾರ್ಡಿಂಗ್ ಹಾಕಿರ್ತೀನಿ, ನೋಡ್ಕೊಳ್ಳಿ ಅವಾಗ. ಶರತ್ ಬೊಂಗಾಳೆ ಎಸ್ ಸರ್. ಅರ್ಥ ಆಗಿದೆಯೇನಪ್ಪ? ಹಾ ಸರ್, ಅರ್ಥ ಆಗ್ತದೆ. ಇಲ್ಲಿ ಅಬ್ಸ್ಟ್ರಾಕ್ಷನ್ ಯಾವ ರೀತಿ ಅಚೀವ್ ಮಾಡಿದೀವಿ ಅನ್ನೋದು ಗೊತ್ತಾಗ್ತಾ ಇದೆಯಾ? ಹಾ ಸರ್, ಗೊತ್ತಾಗ್ತದೆ. ಆಕ್ಸೆಸ್ ಸ್ಪೆಸಿಫೈಯರ್ಸ್ ಗೊತ್ತಾಗ್ತಾ ಇದೆಯಾ? ಇಲ್ಲಿ ಪಬ್ಲಿಕ್ ನ ಯೂಸ್ ಮಾಡಿದ್ರೆ ಹೊರಗಡೆ ಆಕ್ಸೆಸ್ ಮಾಡ್ಬೋದು. ಬೇರೆ ಆಕ್ಸೆಸ್ ಸ್ಪೆಸಿಫೈಯರ್ ಇದ್ರೆ ಇಂಟರ್ನಲ್, ಪ್ರೈವೇಟ್ ಅಂತ ಬಂದ್ರೆ ನಾವು ವಿ ಕಾಂಟ್ ಏಬಲ್ ಟು ಆಕ್ಸೆಸ್. ಓಕೆ, ದಟ್ಸ್ ಫೈನ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ವಾಟ್ ವಿ ನೀಡ್ ಟು ಡೂ ನೆಕ್ಸ್ಟ್ ಸ್ಟೆಪ್ ಅಲ್ಲಿ, ನೆಕ್ಸ್ಟ್ ಪಾಯಿಂಟ್ ಯಾವ್ದಿದೆ, ಊಪ್ಸ್ ರಿಲೇಟೆಡ್ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಅಂತೆ. ಓಕೆ, ದಟ್ಸ್ ಫೈನ್. ಸೊ ಇವಾಗ ನಾನು ವಾಟ್ ಇಸ್ ದಟ್ ಬೋರ್ಡ್ನ ಶೇರ್ ಮಾಡ್ತೀನಿ. ಸಿ, ಇಲ್ಲಿ ಏನ್ ನೋಡಿದ್ದಾಯ್ತಪ್ಪ ನಾವು ಅಂತಂದ್ರೆ ವಾಟ್ ಇಸ್ ದಿಸ್ ಅಬ್ಸ್ಟ್ರಾಕ್ಷನ್ ನೋಡಿದ್ದಾಯ್ತು. ಅಬ್ಸ್ಟ್ರಾಕ್ಷನ್ ನೋಡಿದ್ಮೇಲೆ ನೆಕ್ಸ್ಟ್ ಏನು ನೋಡ್ಬೇಕಾಗಿದೆ ನಾವು, ನೆಕ್ಸ್ಟ್ ಇರೋ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಕ್ಲಾಸಸ್ ಆಯ್ತು, ಆಬ್ಜೆಕ್ಟ್ ಆಯ್ತು, ಅಬ್ಸ್ಟ್ರಾಕ್ಷನ್ ಆಯ್ತು. ಸೊ ದಿ ನೆಕ್ಸ್ಟ್ ಥಿಂಗ್ ಈಸ್ ಇನ್ಹೆರಿಟೆನ್ಸ್ ಅಂತ ಹೇಳ್ತಾ ಇದ್ದಾನೆ. ಏನಪ್ಪ ಇದು ಇನ್ಹೆರಿಟೆನ್ಸ್ ಅಂತ ಅಂದ್ರೆ, ಸಿ ನಮಗೆ ಗೊತ್ತಿಲ್ಲದಲೇ ವಾಟ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ನಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ. ಸಿ, ಇನ್ಹೆರಿಟೆನ್ಸ್ ಅಂತ ಅಂದ್ರೆ ನಥಿಂಗ್ ಬಟ್ ಫ್ಲೋ ಆಫ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ ನಾವು. ಇನ್ಹೆರಿಟೆನ್ಸ್ ಅಂತ ಅಂದ್ರೆ ನಥಿಂಗ್ ಬಟ್ ಫ್ಲೋ ಆಫ್ ಪ್ರಾಪರ್ಟೀಸ್ ಅಂತ. ಫ್ಲೋ ಆಫ್ ಪ್ರಾಪರ್ಟೀಸ್ ಏನಿದೆ? ಫ್ಲೋ ಆಫ್ ಪ್ರಾಪರ್ಟೀಸ್, ಇಲ್ಲೊಂದು ಕ್ಲಾಸ್ ಇದೆ, ಕ್ಲಾಸ್ ಎ ಅಂತ ಇದೆ, ಅಥವಾ ಕ್ಲಾಸ್ ಪೇರೆಂಟ್ ಅಂತ ಇದೆ. ಓಕೆನಾ? ಸೊ ಕ್ಲಾಸ್ ಪೇರೆಂಟ್ ಅಂತ ಇದೆಯಲ್ಲ, ಈ ಕ್ಲಾಸ್ ಲುಕ್ ಅಟ್ ಹಿಯರ್, ವಾಟ್ ಇಸ್ ದಿಸ್ ಕ್ಲಾಸ್ ಪೇರೆಂಟ್. ಇದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಚಿಲ್ಡ್ರನ್ ಅಂತ ಇದೆ.
ಸೊ ಇದು ಸ್ವಲ್ಪ ನೋಡ್ರಪ್ಪ, ಪದೇ ಪದೇ ನೀವುಗಳು ಅಡ್ಮಿಟ್ ಆಗ್ತಾ ಇದ್ರೆ ನಾನು ಇಂಟ್ರಪ್ಟ್ ಆಗ್ತಾ ಹೋಗುತ್ತೆ ಕೆಲಸ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ವೆಬ್ಎಕ್ಸ್ ಅಕೌಂಟ್ ಮುಖಾಂತರ ಲಾಗಿನ್ ಆಗಿ ನಾನು ನಿಮ್ಗೇನು ಪದೇ ಪದೇ ಪರ್ಮಿಷನ್ ಕೊಡೋದು ಬೇಕಾಗಿಲ್ಲ ಅವಾಗ. ಓಕೆ, ಸಿ ಪೇರೆಂಟ್ ಅಂತ ಒಂದು ಕ್ಲಾಸ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋದಾದರೆ ನೆಕ್ಸ್ಟ್ ಕ್ಲಾಸ್ ಏನಿದೆಯಪ್ಪ ಅಂತಂದರೆ ವಾಟ್ ವಿ ಹ್ಯಾವ್ ದಿ ಕ್ಲಾಸ್ ಕಾಲ್ಡ್, ಇನ್ನೊಂದು ಕ್ಲಾಸ್ನ ನಾವೇನಂತ ಕರಿತೀವಿ ಅಂತಂದರೆ, ಬೆಟರ್ ಇದನ್ನು ಮೇಲ್ಗಡೆ ಇಟ್ಕೊಂಬೋಣ, ನಿಮಗೆ ಸ್ಕ್ರೀನ್ ಶೇರಿಂಗಲ್ಲಿ ತೊಂದರೆ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸ್. Okay, writing is not happening here, don't know why. Okay, let's see. Wait a minute, I can't able to write here. ಸರಿ, ಓಪನ್ ಮಾಡಿ ಕ್ಲೋಸ್ ಮಾಡಿಬಿಡ್ತೀನಿ ಇದನ್ನ ಆ್ಯಪ್ನ. ಅಲ್ಲಿ ತನಕ ಸ್ವಲ್ಪ ಪೇಷಂಟ್ ಆಗಿರಿ. ಐ ವಿಲ್ ರೀಓಪನ್ ದಿಸ್. Okay, so I will share the screen now again. See, ನೋಡ್ತಾ ಬನ್ನಿ, ಕ್ಲಾಸ್ ಚೈಲ್ಡ್ ಅಂತ ಇದೆ. ಇದು ನಮ್ಮ ರಿಯಲ್ ಟೈಮಲ್ಲಿರೋ ಎಕ್ಸಾಂಪಲ್. ಒಂದಿಷ್ಟು ಅಪ್ಪನ ಹತ್ರ ಅಥವಾ ಅಮ್ಮನ ಹತ್ರ ಫ್ಯಾಮಿಲಿನಲ್ಲಿ ಏನಿದೆಯಪ್ಪ ಅಂತ ಅಂದರೆ ಒಂದು ಬೈಕ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ಬೈಕು ನಾವು ಈ ಕ್ಲಾಸಿಂದ ಇನ್ಹೆರಿಟ್ ಆಗಿರ್ತೀವಿ, ಪ್ರಾಪರ್ಟೀಸ್ ಇಲ್ಲಿಂದ ಇಲ್ಲಿಗೆ ಫ್ಲೋ ಆಗಿರುತ್ತೆ. ಹಾಗಾಗಿ ಈ ಬೈಕ್ನ ನಾವೇನು ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಯೂಸ್. ಹೌದು ಅಲ್ವಾ? ಓಕೆ, ಸೊ ಪ್ರಾಪರ್ಟೀಸ್ ಫ್ಲೋ ಆಗಿದೆ. ಫಿಸಿಕಲ್ ಪ್ರಾಪರ್ಟೀಸ್ ನೋಡಬೇಕು ಅಂದರೆ ನಾವೆಲ್ಲ ಹೆಂಗಿರ್ತೀವಿ ಅಂತಂದರೆ ನಮ್ಮ ಪೇರೆಂಟ್ಸ್ ಥರ ಇರ್ತೀವಿ. ಯಾವ ಥರ ಇರ್ತೀವಿ? ನಮ್ಮ ಪೇರೆಂಟ್ಸ್ ಹೇರ್ ಸ್ಟೈಲ್ ಇರುತ್ತೆ, ನಮ್ಮ ಪೇರೆಂಟ್ಸ್ ಹೈಟು, ನಮ್ಮ ಮುಖಲಕ್ಷಣ, ಈಚ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಇದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ರಿಯಲ್ ಲೈಫಲ್ಲೂ ಸಹ ಏನಾಗ್ತಾ ಇದೆ, ಪ್ರಾಪರ್ಟೀಸು ಪೇರೆಂಟ್ ಕ್ಲಾಸಿಂದ ಚೈಲ್ಡ್ ಕ್ಲಾಸ್ಗೆ ಏನಾಗಿರುತ್ತೆ, ಮೂವ್ ಆಗಿರುತ್ತೆ. ಇಲ್ಲೂ ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಎಲ್ಲಿ ನಾವು C# ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಪ್ಪ ಅಂತ ಅಂದರೆ ಒಂದು ಪೇರೆಂಟ್ ಕ್ಲಾಸ್ ಅಂತ ತೊಗೊಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಚೈಲ್ಡ್ ಕ್ಲಾಸ್ ಅಂತ ತೊಗೊಂಡಿರ್ತೀವಿ. ಇದು ಯಾವುದರಿಂದ ಇನ್ಹೆರಿಟ್ ಆಗಿರುತ್ತಪ್ಪ ಅಂದರೆ ಪೇರೆಂಟಿಂದ ಇನ್ಹೆರಿಟ್ ಆಗಿರುತ್ತೆ. ಸೊ ಈ ಪೇರೆಂಟಿಂದ ಇನ್ಹೆರಿಟ್ ಆದಾಗ ಇದರಲ್ಲಿರೋ ಎಲ್ಲ ಪ್ರಾಪರ್ಟೀಸು ಏನಾಗಿರುತ್ತೆ, ಇದಕ್ಕೆ ಫ್ಲೋ ಆಗಿರುತ್ತೆ. ಇದು ABC ಅಂತ ಪ್ರಾಪರ್ಟಿ ಇತ್ತು ಅಂದರೆ ಇಲ್ಲೂ ABC ಪ್ರಾಪರ್ಟೀಸ್ ಬಂದಿರುತ್ತೆ. ಚೈಲ್ಡ್ದು ಬೇರೆ ಪ್ರಾಪರ್ಟೀಸ್ XYZ ಅಂತ ಇದ್ದರೆ ಅದೂ ಇರುತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ವಾಟ್ ದಿ ಥಿಂಗ್ ವಿ ನೀಡ್ ಟು ನೋ ವಿತ್ ರೆಸ್ಪೆಕ್ಟ್ ಟು ವಾಟ್ ಇನ್ಹೆರಿಟೆನ್ಸ್. ಸೊ ಇನ್ಹೆರಿಟೆನ್ಸ್ದು ಪ್ರಾಕ್ಟಿಕಲ್ ಯೂಸೇಜ್ ಏನು ಅನ್ನೋ ನಾವು ಏನು ಮಾಡ್ಕೋಬೇಕಾಗತ್ತೆ, ಗೊತ್ತು ಮಾಡ್ಕೋಬೇಕಾಗತ್ತೆ. ಏನು ಇನ್ಹೆರಿಟೆನ್ಸ್ದು ಪ್ರಾಕ್ಟಿಕಲ್ ಯೂಸೇಜ್, ಈ ಥರ ಏನಕ್ಕೆ ಮಾಡಬೇಕು ನಾವು ಅಂತ ಕೇಳ್ತಾ ಬಂದರೆ ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಸಿ, ನೋಡ್ತಾ ಬನ್ನಿ, ಇವಾಗ ನಿಮ್ಮ ಏರಿಯಾದಲ್ಲಿ ಏನಿದೆಯಪ್ಪ ಅಂದರೆ ಸ್ಟ್ರೀಟ್ ಲೈಟ್ಗಳಿದೆ. ಈ ಥರ ಏನಿದೆ ಸ್ಟ್ರೀಟ್ ಲೈಟ್ಗಳು. ಓಕೆ, ಸಂಜೆ 6 ಆಗ್ತಾ ಇದ್ದಂಗೆ 6 PM ಆಗ್ತಾ ಇದ್ದಂಗೆ ಏನಾಗುತ್ತೆ, ಇವುಗಳೆಲ್ಲ ಆನ್ ಆಗುತ್ತೆ ಸ್ಟ್ರೀಟ್ ಲೈಟ್ಗಳು. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ನಿಂಗ್ 6 AM ಆಗ್ತಿದ್ದಂಗೆ ಏನಾಗುತ್ತೆ, ಆಫ್ ಆಗುತ್ತೆ. ಸೊ ಮುಂಚೆ ಎಲ್ಲ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಸ್ಟ್ರೀಟ್ ಲೈಟ್ ಕೆಳಗಡೆನೆ ಒಂದೊಂದು ಏನಾಗ್ತಾ ಇದ್ರು, ಸ್ವಿಚ್ ಆಗ್ತಾ ಇದ್ರು. ಆ ಮನೆ ಹತ್ರ ಇರೋರು ಏನು ಮಾಡ್ಕೋಬೇಕಿತ್ತು, ಆನು ಆಫು ಮಾಡ್ಕೋಬೇಕಿತ್ತು. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಒಂದಿಷ್ಟು ಆನ್ ಆಗಿರೋದು 10 ಗಂಟೆ ಆದರೂ ಹಂಗೆ ಇರೋದು, ಹಗಲಿಂದಾಗಲೆಲ್ಲೂ ಹಂಗೆ ಇರೋದು. ಯಾಕೆಂದರೆ ಅಷ್ಟು ನಮಗೆ ರೆಸ್ಪಾನ್ಸಿಬಿಲಿಟಿ. ಗೌರ್ಮೆಂಟಿನ ದುಡ್ಡು ಹೋದರೆ ಹೋಗುತ್ತೆ ಅಂತ, ಗೌರ್ಮೆಂಟಿಗೆ ನಾವೇ ಟ್ಯಾಕ್ಸ್ ಮುಖಾಂತರ ದುಡ್ಡು ಕಟ್ತಾ ಇದ್ದೀವಿ ಅನ್ನೋ ಒಂದು ಸೆನ್ಸ್ ನಮ್ಗೆ ಇರಲಿಲ್ಲ. ಒನ್ ಆರ್ ದಿ ಅದರ್ ವೇ ವಿ ಆರ್ ಪೇಯಿಂಗ್ ಟ್ಯಾಕ್ಸ್ ಟು ದಿ ಗೌರ್ಮೆಂಟ್. ಒಂದು ಸೋಪ್ ತೊಗೊಂಡು ಬಂದರೆ ಅಲ್ಲಿ ಕೊಟ್ಟಿರ್ತೀವಿ ನಾವು, ಅದೇ ದುಡ್ಡು ಅಲ್ಲಿ ಹೋಗೋದು. ಸೊ ಇದನ್ನು ನಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ಏನಿತ್ತು, ತುಂಬ ಚೆನ್ನಾಗಿತ್ತಲ್ಲ. ಅದಕ್ಕೆ ಏನು ಮಾಡಿದ್ರಪ್ಪ ಅಂತ ಅಂದರೆ ಆನು ಆಫ್ ಎಲ್ಲ ನೀವು ಮಾಡ್ಕೊಳ್ಳೋದು ಬೇಡ, ನಾವೇ ಮಾಡ್ಬಿಡ್ತೀವಿ. ಇಲ್ಲೊಂದು ಫ್ಯೂಸ್ ಇಟ್ಟಿರ್ತೀನಿ ನಾನು. ಓಕೆನಾ? ಇದು ಏನಾಗಿರುತ್ತೆ, ಇದಕ್ಕೆಲ್ಲ ಕನೆಕ್ಟ್ ಆಗಿರುತ್ತೆ. ಈ ಥರ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಬೆಳಗ್ಗೆ ಬಂದ್ಬಿಟ್ಟು ಏನು ಮಾಡ್ತಾನೆ, ಸಂಜೆ ಬಂದ್ಬಿಟ್ಟು ಆನ್ ಮಾಡ್ತಾನೆ, ಬೆಳಗ್ಗೆ ಬಂದ್ಬಿಟ್ಟು ಆಫ್ ಮಾಡ್ತಾನೆ. ಎಲ್ಲದೂ ಒಂದೇ ಸರಿ ಆಫ್ ಆಗುತ್ತೆ, ಒಂದೇ ಸರಿ ಆನ್ ಆಗುತ್ತೆ. ಏನು ಇದ್ರ ಉದ್ದೇಶ ನೋಡ್ತಾ ಬನ್ನಿ.
ಇದರಲ್ಲಿ ಇರೋ ಪ್ರಾಪರ್ಟೀಸ್ ಆನ್ ಆಫ್ ಪ್ರಾಪರ್ಟೀಸು ಇಲ್ಲಿ ಸಪ್ರೇಟ್ ಆಗಿದ್ರೆ ಪ್ರಾಬ್ಲಮ್ ಆಗೋದು. ಬಟ್ ಇಲ್ಲೇನು ಮಾಡ್ತಾ ಇದ್ದಾನೆ, ಒಂದೇ ಸರಿ ಪ್ರಾಪರ್ಟೀಸು ಇಲ್ಲಿಂದ ಇಲ್ಲಿಗೆ ಏನಾಗ್ತಾ ಇದೆ, ಟ್ರಾವರ್ಸ್ ಆಗ್ತಾ ಇದೆ ಅಥವಾ ಏನಾಗ್ತಾ ಇದೆ, ಫ್ಲೋ ಆಗ್ತಾ ಇದೆ. ಕಂಟ್ರೋಲ್ ಒಂದೇ ಹತ್ರ ಇರುತ್ತೆ. ಕಂಟ್ರೋಲ್ ಎಷ್ಟಿರುತ್ತೆ, ಒಂದೇ ಹತ್ರ ಇರುತ್ತೆ. ಕಂಟ್ರೋಲ್ ಒಂದೇ ಹತ್ರ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ವಿ ಕ್ಯಾನ್ ಏಬಲ್ ಟು ಹ್ಯಾಂಡಲ್ ವೆರಿ ಈಸಿಲಿ. ಇನ್ಹೆರಿಟೆನ್ಸ್ ಅಲ್ಲಿ ಅದೇ ಮಾಡ್ತಾ ಇರೋದು. ಇಲ್ಲಿ ಏನು ಮಾಡ್ತಾ ಇದ್ದಾನೆ ಇನ್ಹೆರಿಟೆನ್ಸ್ ಅಲ್ಲಿ ಅಂತ ಅಂದರೆ, ಪೇರೆಂಟ್ ಕ್ಲಾಸ್ ಇರುತ್ತೆ, ನೆಕ್ಸ್ಟು ಚೈಲ್ಡ್ ಕ್ಲಾಸ್ ಇರುತ್ತೆ. ಇಲ್ಲಿ ಎ ಬಿ ಸಿ ಅಂತ ಒಂದು ಏನೋ ಒಂದಿಷ್ಟು ವೇರಿಯೇಬಲ್ಸ್ ಇದ್ರೆ ಇಲ್ಲಿ ಫ್ಲೋ ಆಗಿರುತ್ತೆ, ಇಲ್ಲ ಅಂತಲ್ಲ. ಇಲ್ಲೇನಾದ್ರು ಚೇಂಜಸ್ ಮಾಡಿದ್ರೆ, ಡಿ ಅಂತ ಚೇಂಜಸ್ ಮಾಡಿದ್ರೆ ಇದು ಇನ್ಹೆರಿಟ್ ಆಗಿರುತ್ತಲ್ಲ ಪೇರೆಂಟಿಂದ, ಇಲ್ಲೂ ಆಟೋಮೆಟಿಕಲಿ ಡಿ ಏನಾಗುತ್ತೆ ಆಕ್ಸೆಸ್ ಮಾಡ್ಬೋದು, ಡಿ ಸಿಕ್ಕೋಗುತ್ತೆ. ಇಲ್ಲಿ ನಾವು ಏನು ಆಕ್ಸೆಸ್ ಚೇಂಜಸ್ ಮಾಡಿದ್ರೆ ಅದು ಚೇಂಜಸ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ವಾಟ್ ವಿ ಕ್ಯಾನ್ ಏಬಲ್ ಟು ಡೂ ಅಂತ ಅಂದರೆ, ಈ ಥರ ಒಂದೇ ಹತ್ರ ಕಂಟ್ರೋಲ್ ಇಟ್ಕೋಬೋದು. ಫಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ವಿ ಕ್ಯಾನ್ ಹ್ಯಾವ್ ವಾಟ್ ಒನ್ ವೇ ಕಂಟ್ರೋಲಿಂಗ್. ಅದಾದಮೇಲೆ ಎರರ್ ಫಿಕ್ಸ್ ಮಾಡಬೇಕಪ್ಪ ಅಂದರೆ, ಎರರ್ ಫಿಕ್ಸಿಂಗ್ ಏನಾಗ್ತಾ ಇತ್ತು, ಈಸಿ ಆಗ್ತಾ ಇತ್ತು. ಯಾವ ಥರ ಎರರ್ ಫಿಕ್ಸಿಂಗ್ ಈಸಿ ಆಗುತ್ತೆ, ನೋಡ್ತಾ ಬನ್ನಿ. ಈ ಥರ ಸುಮಾರು ಕ್ಲಾಸ್ಗಳಿದಾವೆ. ಚೈಲ್ಡ್ 1 ಅಂತ ಇದೆ, ಚೈಲ್ಡ್ 2 ಅಂತ ಇದೆ. ಇವೆಲ್ಲ ಈ ಪೇರೆಂಟ್ ಕ್ಲಾಸಿಂದನೇ ಇನ್ಹೆರಿಟ್ ಆಗಿರುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಇಶ್ಯೂ ಇದ್ದಿದ್ದನ್ನ ನಾನು ಫಿಕ್ಸ್ ಮಾಡಿದೆ ಅಂತ ಅಂದರೆ, ಇದರಲ್ಲಿ ಎಲ್ಲ ಪ್ರಾಪರ್ಟೀಸ್ ಇಲ್ಲಿಗೆ ಫ್ಲೋ ಆಗಿರುತ್ತಲ್ಲ, ಎಲ್ಲದರಲ್ಲೂ ಫಿಕ್ಸ್ ಆಗುತ್ತೆ. ಹಾಗಾಗಿ ಎರರ್ ಫಿಕ್ಸಿಂಗ್ ಈಸಿ ಆಗುತ್ತೆ. ಇದಾದಮೇಲೆ ಕೋಡ್ ರೀಯೂಸಬಿಲಿಟಿ ಅಂತ ಹೇಳ್ತಾರೆ. ಕೋಡ್ನ ಪದೇ ಪದೇ ನಾವು ಡೂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ, ಕೋಡ್ನ ಏನು ಮಾಡ್ಬೋದು, ರೀಯೂಸ್ ಮಾಡಬಹುದು ಅಂತ. ಕೋಡ್ ರೀಯೂಸಬಿಲಿಟಿ ಇದು ಆ್ಯಕ್ಚುಲಿ 3ನೇ ಯೂಸೇಜ್. ಇದು ಫಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಒಂದೇ ಹತ್ರ ಕಂಟ್ರೋಲ್ ಇಟ್ಕೊಂಡು ನಾವೇನು ಮಾಡ್ಬೋದು, ಮ್ಯಾನೇಜ್ ಮಾಡ್ಕೋಬೋದು. ಆಮೇಲೆ ಎರರು ಡಿಬಗ್ಗಿಂಗ್ ಏನಾಗುತ್ತೆ, ತುಂಬ ಫಾಸ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ, ಕೋಡ್ ರೀಯೂಸಬಿಲಿಟಿ. ಅರ್ಥ ಆಗ್ತಾ ಇದೆಯಾ? ದಿಸ್ ಈಸ್ ವಾಟ್ ದಿ ಕಾನ್ಸೆಪ್ಟ್ ಆಫ್ ಇನ್ಹೆರಿಟೆನ್ಸ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನನಗೆ. ಇಸ್ ಇಟ್ ಕ್ಲಿಯರ್? ಇನ್ಹೆರಿಟೆನ್ಸ್ ಅರ್ಥ ಆಗಿದೆಯಾ? ಆಮೇಲೆ ನಾವು ಪ್ರಾಕ್ಟಿಕಲಿ ನೋಡೋಣಂತೆ. ಓಕೆ, ದಟ್ಸ್ ಫೈನ್. ಅದಕ್ಕೆ ನಾವು ಹೇಳ್ತಾ ಇರೋದು, ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಏನಿದೆ, ಇದು ಎಲ್ಲ ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಏನಿದೆಯೋ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದಾನೆ. ಅದನ್ನ ಬಿಟ್ಟು ಬೇರೆ ಏನು ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಇವಾಗ ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಮನೆ ಯಜಮಾನ್ರು ಇರ್ತಾರೆ, ಅಪ್ಪ ಅಥವಾ ಅಪ್ಪ ಅಮ್ಮ ಇಬ್ರು ಅಂತ ಅಂದ್ಕೊಳ್ಳಿ. ಅಪ್ಪ ಮತ್ತೆ ಅಮ್ಮ ಇಬ್ರು ಯಜಮಾನ್ರು ಅಂತ ಅಂದ್ಕೊಳ್ಳಿ. ಇವ್ರು ಇಬ್ಬರನ್ನು ಸೇರ್ಕೊಂಡು ನಾನು ಪೇರೆಂಟ್ ಅಂತ ಕರಿತೀನಿ, ಮನೆ ಯಜಮಾನ್ರು. ಆಯ್ತಾ? ಮನೆಗೆ ಯಾವಾಗಲೂ ಯಜಮಾನ್ರು ಎಷ್ಟಿರ್ಬೇಕಪ್ಪ ಅಂದರೆ, ಇಬ್ಬರು ಸೇರ್ಕೊಂಡು ಒಬ್ಬರೇ ಇರಬೇಕು. ಇದನ್ನು ಬಿಟ್ಬಿಟ್ಟು ಅಪ್ಪ ಅಮ್ಮನ ಬಿಟ್ಬಿಟ್ಟು ಮಕ್ಕಳು ಯಜಮಾನರಾದರೆ ಏನಾಗುತ್ತಪ್ಪ ಅಲ್ಲಿ ಅಂತಂದರೆ, ವಿಚ್ ರಿಸಲ್ಟ್ಸ್ ಇನ್ ಮೆಸ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಗ್ತಿದ್ಯಾ? ಮನೇಲಿ ಯಜಮಾನ ಇದ್ರೆ ಏನು ಮಾಡ್ತಾರಪ್ಪ ಅಂದರೆ, ಇದೊಂದು ಕ್ಲಾಸ್, ಇದು ಪೇರೆಂಟ್ ಅನ್ನೋದೊಂದು ಕ್ಲಾಸ್. ಇಲ್ಲಿ ಏನು ಹೇಳ್ತಾರೋ ಆ ಪ್ರಾಪರ್ಟೀಸ್ ಇಲ್ಲಿ ಚೈಲ್ಡ್ಗೆ ಏನಾಗುತ್ತೆ, ಫ್ಲೋ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಮೊದಲೆಲ್ಲ ನಮ್ಮ ಟೈಮಲ್ಲಿ ಏನಿತ್ತಪ್ಪ ಅಂತ ಅಂದರೆ, ನಾವು ಹೊರಗಡೆ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಈವನ್ ಫಾರ್ ದಿ ಟಾಯ್ಲೆಟ್ ವಿ ಯೂಸ್ ಟು ಇನ್ಫಾರ್ಮ್ ಟು ದಿ ಪೇರೆಂಟ್ಸ್. ಮನೆಯಲ್ಲೇ ಹೋಗ್ತಾ ಇದೀವಿ ನಾವು, ಟಾಯ್ಲೆಟ್ ರೂಮ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ರೂ ಏನು ಮಾಡಬೇಕಾಗಿದೆ, ಇನ್ಫಾರ್ಮ್ ಮಾಡಿ ಹೋಗ್ತಾ ಇದ್ವಿ ನಾವು. ಎಸ್ ಯು ಗೋ ಅಂತ ಹೇಳ್ತಾ ಇದ್ರು. ಇವತ್ತೇನಾಗಿದೆ, ಹೊರಗಡೆ ನಾನು ಹೋಗಿ 3/4 ಗಂಟೆ 1 ಗಂಟೆ ಎಲ್ಲಿ ಹೋದ್ರೂ ಪೇರೆಂಟ್ಸಿಗೆ ಇನ್ಫಾರ್ಮ್ ಮಾಡಿ ಹೋಗ್ತಾ ಇಲ್ಲ. ಗಾಟ್ ಇಟ್? ಇದು ಏನಾಗ್ತಾ ಇದೆ, ನಮ್ಮ ಸಮಾಜ ಬೆಳೀತಾ ಇರೋವಂಥ ರೀತಿ. ಇಲ್ಲಿ ಇನ್ಹೆರಿಟೆನ್ಸ್ ಮುಂಚೆ ಎಲ್ಲ ನಮಗೆ ಗೊತ್ತಿಲ್ಲದಲ್ಲೇ ನಾವು ಫಾಲೋ ಮಾಡ್ತಾ ಇದ್ವಿ. ಚೈಲ್ಡ್ ಕ್ಲಾಸ್ ಮೇಲ್ಗಡೆ ಸಂಪೂರ್ಣವಾಗಿ ಕಂಟ್ರೋಲ್ ಇರ್ತಾ ಇತ್ತು ಇವ್ರದ್ದು. ಇವತ್ತು ಹಾಗಿಲ್ಲ. ಕೊನೆಗೆ ಏನಾಗ್ತಾ ಹೋಗುತ್ತಪ್ಪ ಅಂದರೆ, ಇಲ್ಲಿ ಚೈಲ್ಡ್ ಕ್ಲಾಸು ಇಲ್ಲ, ಪೇರೆಂಟ್ ಕ್ಲಾಸು ಇಲ್ಲ, ಇನ್ಹೆರಿಟೆನ್ಸ್ ಕಾನ್ಸೆಪ್ಟೇ ಇಲ್ಲ ರಿಯಲ್ ಲೈಫಲ್ಲಿ, ಬರೀ ಪ್ರೋಗ್ರಾಮಿಂಗಲ್ಲಿ ಉಳಿಯುತ್ತೆ. ಅವಾಗ ಏನಾಗುತ್ತಪ್ಪ ಅಂದರೆ, ಕ್ವಾಲಿಟಿ ಆಫ್ ದಿ ಲೈಫು ಮತ್ತು ಸೋಷಿಯಲ್ ಇಂಟಿಗ್ರಿಟಿ, ಸೋಷಿಯಲ್ ಹೆಲ್ತು ಹಾಳಾಗೋಗುತ್ತೆ. ಇವತ್ತು ನೀವು ನೋಡ್ತಾ ಹೋಗ್ಬೋದು, ಎಷ್ಟು ಜನ ಮಕ್ಕಳು ಓದ್ತಾ ಇದ್ದಾರೆ, ಈವ್ನಿಂಗ್ ಸಂಜೆ 6 ಗಂಟೆಗೆ ಶುರು ಮಾಡಿದ್ದಾರೆ ಅನ್ನೋದು ಮೊದಲು ಪೇರೆಂಟ್ ಕ್ಲಾಸ್ ಮಾನಿಟರ್ ಮಾಡ್ತಾ ಇದ್ರು. ಇವತ್ತು ಅವ್ರು ಮಾನಿಟರ್ ಮಾಡ್ತೀವಿ ಅಂತ ಅಂದ್ರೂ ಚೈಲ್ಡ್ ಕ್ಲಾಸ್ಗಳು ಅವ್ರ ಕೈಲಿ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಟೆಕ್ನಿಕಲ್ ಇಲಿಟ್ರಸಿ ಇರುತ್ತೆ. ಸ್ಪೆಷಲಿ ನಮ್ಮ BCA ಮಕ್ಕಳದ್ದು ಎಕ್ಸಾಂಪಲ್ ತೊಗೊಂಡ್ರೆ, ಪೇರೆಂಟ್ಸಿಗೆ ಪಾಪ ಅವ್ರಿಗೆ ಇನ್ಹೆರಿಟೆನ್ಸು ಗೊತ್ತಿರೋಲ್ಲ, ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಗೊತ್ತಿರೋಲ್ಲ, ಏನೂ ಗೊತ್ತಿರೋಲ್ಲ. ಇವಾಗ ಮಕ್ಳು ಏನು ಮಾಡ್ತಾ ಇದ್ದಾರೆ, ಬಟ್ ಒಂದು 70-75% ಎಲ್ಲ ತೊಗೊಂಡ್ಬಿಟ್ರಪ್ಪ ಅಂತಂದರೆ ನಮ್ಮ ಮಕ್ಕಳು ಚಂದ ಓದ್ತಿದ್ದಾವೆ ಅಂತ. ಅಲ್ಲಿರೋ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಮಾರ್ಕ್ಸ್ ಬಂದಿರುತ್ತೆ, ಕಾನ್ಸೆಪ್ಟ್ಸು ಅವ್ರ ತಲೆಯಲ್ಲಿ ಇರೋದೇ ಇಲ್ಲ.
ಪಾಪ ಅವರಿಗೆ ಟೆಕ್ನಿಕಲ್ ಇಲಿಟ್ರಸಿ, ದೇ ಕಾಂಟ್ ಏಬಲ್ ಟು ವಾಟ್ ನೋ ವಾಟ್ ಎಕ್ಸಾಕ್ಟ್ಲಿ ಯು ಲರ್ನ್ಟ್. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವುಗಳು ಈ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಇವಾಗ ನೀವುಗಳು ಮಕ್ಕಳಾಗಿದ್ದಾಗಲೂ ಅಷ್ಟೇ, ನೀವುಗಳು ಆಮೇಲೆ ಅಪ್ಪ ಅಮ್ಮ ಆಗಿ ಯಜಮಾನ್ರಾಗ್ತಿರಲ್ಲ, ಅವಾಗ್ಲೂ ಬೇಕಾಗುತ್ತೆ, ಅವಾಗ ಗೊತ್ತಾಗುತ್ತೆ ಇಂಪಾರ್ಟೆನ್ಸ್. ಓಕೆ, ಸೊ ಇಲ್ಲಿ ಇನ್ಹೆರಿಟೆನ್ಸ್ನ ನಾನೇನು ಮಾಡಬೇಕಪ್ಪ ಅಂತಂದರೆ ಐ ಯೂಸ್ ಟು ಇಂಪ್ಲಿಮೆಂಟ್. ಇದಕ್ಕೆ ನಾನು ಏನು ಮಾಡ್ತಾ ಹೋಗ್ತೀನಿ, ಸೊ ಒಂದಿಷ್ಟು ಪ್ರೋಗ್ರಾಮ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು. ಸೊ ಇನ್ಹೆರಿಟೆನ್ಸ್ ಇನ್ ಸಿ ಶಾರ್ಪ್, ಈ ಪ್ರೋಗ್ರಾಮ್ ನೋಡಿಕೊಂಡ್ರೆ ನಮಗೆ ಕಾನ್ಸೆಪ್ಟ್ಸು ಕ್ಲಿಯರ್ ಆಗುತ್ತೆ. ಬಿ ಆನ್ಲೈನ್. ತುಂಬ ದೊಡ್ಡ ಎಕ್ಸಾಂಪಲ್ ನೋಡೋವಂಥ ನೆಸಿಟಿ ಇರಲ್ಲ. ಸೊ ದಟ್ಸ್ ವೈ ಐ ಆಮ್ ಲುಕಿಂಗ್ ಫಾರ್ ಸ್ಮಾಲ್ ಎಕ್ಸಾಂಪಲ್. ಅಥವಾ ನೋ ಪ್ರಾಬ್ಲಮ್, ನಾವೇ ಇಂಪ್ಲಿಮೆಂಟ್ ಮಾಡೋಣ ಅಂತಂದರೆ ವಿ ಕ್ಯಾನ್ ಏಬಲ್ ಟು ಇಂಪ್ಲಿಮೆಂಟ್, ದಟ್ ಈಸ್ ನಾಟ್ ಎನ್ ಇಶ್ಯೂ. ಎಸ್, ನಾವೇ ಇಂಪ್ಲಿಮೆಂಟ್ ಮಾಡಬೇಡ. ಇಲ್ಲಿ ಏನಿದೆ, ಹ್ಯೂಮನ್ ಬೀಯಿಂಗ್ಸ್ ಅನ್ನೋದೊಂದು ಕ್ಲಾಸ್ ಇದೆ ಅಂತ ತಗೊಳ್ಳಿ. ಓಕೆ, ಸೊ ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದು ನಾವುಗಳು ಮನುಷ್ಯರು ಸಹ ಪ್ರಾಣಿಗಳು ಅಂತ ಅಂದ್ಕೋಬೇಕು. ನಮ್ಮ ಪೇರೆಂಟ್ ಕ್ಲಾಸ್ ಯಾವುದಪ್ಪ, ಅನಿಮಲ್. ಓಕೆ, ಎಲ್ಲ ಪ್ರಾಣಿಗಳಿಗೂ ಕಣ್ಣಿರುತ್ತೆ, ಏನಿರುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು ಕಾಲಿರುತ್ತೆ, ಮೌತ್ ಇರುತ್ತೆ. ನಾನಿಲ್ಲಿ ಒಂದು ಪೇರೆಂಟ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಕ್ಲಾಸ್ ಅನಿಮಲ್. ಓಕೆನಾ, ಕ್ಲಾಸ್ ಅನಿಮಲ್. ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕ್ಲಾಸ್ ಅನಿಮಲ್ ಅಂತ ಅಂದಾಗ ಇದರಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ನ ಹಾಕ್ತಾ ಹೋಗ್ತೀನಿ ನಾನು. ಇದೇ ಪ್ರಾಪರ್ಟೀಸ್ನ ಮೇಲ್ಗಡೆ ಮೂವ್ ಮಾಡ್ತೀನಿ. ಎಲ್ಲ ಪ್ರಾಣಿಗಳಿಗೂ ಕಣ್ಣು, ಮೂಗು, ಬಾಯಿ ಎಲ್ಲ ಇರುತ್ತೆ, ಕಾಮನ್ ಆಗಿರೋದನ್ನು ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಷಿಯಲೈಸ್ ಬಾಡಿ ಪಾರ್ಟ್ಸು ಮತ್ತು ಪ್ರಿಂಟ್ ಬಾಡಿ ಪಾರ್ಟ್ಸ್ ಇದೆಯಲ್ಲ, ಇವುಗಳನ್ನು ಮೇಲಕ್ಕೆ ಮೂವ್ ಮಾಡ್ತೀನಿ ನಾನು. ಓಕೆ, ಮೆಂಬರ್ ಫಂಕ್ಷನ್ಸು ಯಾವ್ದಾವ್ದಿದೆ ಅನಿಮಲ್ಗೆ ಎಲ್ಲ ಮೂವ್ ಮಾಡಿದ್ದೀನಿ ಇವಾಗ, ಕಾಮನ್ ಆಗಿರೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಇಲ್ಲಿ ಹ್ಯೂಮನ್ ಬೀಯಿಂಗ್ಸಲ್ಲಿ ಏನು ಇಟ್ಕೊಳ್ಳೋಣ ಮತ್ತೆ ನಾವು ಅಂತ ಅಂದರೆ, ಸೊ ಇದು ಎಲ್ಲ ಅನಿಮಲ್ಗಳಿಗೂ ಕಣ್ಣಿರುತ್ತೆ, ಕಾಲಿರುತ್ತೆ, ಬಾಯಿ ಇರುತ್ತೆ, ಅವುಗಳನ್ನ ಇನ್ಷಿಯಲೈಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಪ್ರಿಂಟ್ ಮಾಡ್ತಾ ಇದ್ದೀವಿ. ನಮ್ಗೆ ಏನಿರುತ್ತೆ, ಪ್ರಾಣಿಗಳಿಗೆ ಬಿಟ್ಟು ನಮ್ಗೆ ಏನಿರುತ್ತಪ್ಪ ಅಂತ ಅಂದರೆ ಏನಿರುತ್ತೆ ಹ್ಯೂಮನ್ ಬೀಯಿಂಗ್ಸಲ್ಲಿ ನಮಗೆ ಸಪ್ರೇಟ್ ಆಗಿರೋವಂಥ ಒಟ್ಟು ಪ್ರಾಪರ್ಟೀಸ್ ಅಂತ ಅಂದರೆ ಕೆನ್ ಲಾಫ್ ಅಂತ ಹಾಕಿರ್ತೀನಿ. ಅಂದರೆ LAUGH, ಲಾಫ್. ಇಫ್ ಐ ಆಮ್ ನಾಟ್ ರಾಂಗ್, ಲಾಫ್ ಸ್ಪೆಲ್ಲಿಂಗ್ ಇದು ಅಂದ್ಕೊಳ್ತೀನಿ. ಇದ್ರದ್ದು ಡೇಟಾ ಟೈಪು ಬೂಲ್ ಅಂತ ಹಾಕಿರ್ತೀನಿ. ಅಂದರೆ ಇದರ ಅರ್ಥ ಏನು, ಮನುಷ್ಯ ಒಬ್ಬನೇ ಅಂತ ನಗೋದು, ಬೇರೆ ಇನ್ಯಾರೂ ನಗಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಹ್ಯೂಮನ್ ಬೀಯಿಂಗ್ಸಿಗಿರೋಂಥ ಪ್ರಾಪರ್ಟಿ. ಸೊ ಇದು ಮತ್ತೆ ಹ್ಯೂಮನ್ ಬೀಯಿಂಗ್ಸಿಗೂ ಕಣ್ಣು, ಕಾಲು, ಮೂಗು ಎಲ್ಲ ಇರುತ್ತೆ. ಆ ಪ್ರಾಪರ್ಟೀಸ್ನ ನಾವೇನು ಮಾಡ್ತಾ ಇದ್ದೀವಿ, ಆಕ್ಸೆಸ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂದರೆ ಇಲ್ಲಿ ಇನ್ಹೆರಿಟೆನ್ಸ್ ಈ ಥರ ಕೋಲನ್ ಹಾಕೊಂಡ್ಬಿಟ್ಟು ವಾಟ್ ವಿ ನೀಡ್ ಟು ಡು, ಅನಿಮಲ್ ಅನ್ನೋ ಕ್ಲಾಸ್ನ ಪೇರೆಂಟ್ ಕ್ಲಾಸಾಗಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಲೆಗ್ಸು, ಮೌತ್ ಅದೆಲ್ಲ ಮೇಲ್ಗಡೆಯಿಂದ ಬರುತ್ತೆ. ನೆಕ್ಸ್ಟ್ ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್, ಇದೆಲ್ಲ ಎಲ್ಲಿಂದ ಬರುತ್ತೆ, ಇದು ಸಹ ಮೇಲ್ಗಡೆಯಿಂದ ಬರುತ್ತೆ. ಪ್ರಿಂಟ್ ಬಾಡಿ ಪಾರ್ಟ್ಸ್ ಇದೆಲ್ಲ ಮೇಲ್ಗಡೆಯಿಂದ ಬರುತ್ತೆ. ಇಲ್ಲಿ ಕೆನ್ ಲಾಫ್ ಅಂತ ಇತ್ತು, ಇದೊಂದು ವೇರಿಯೇಬಲ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆಯಪ್ಪ, ಇನ್ನೊಂದು ಮನುಷ್ಯನಿಗೆ ಸಪರೇಟ್ ಆಗಿರೋ ಅಂಥ ಪ್ರಾಪರ್ಟೀಸ್ ಯಾವುದು. ಓಕೆ, ನಾನು ಇಲ್ಲಿ ಮನುಷ್ಯನಿಗೆ ಸಪ್ರೇಟ್ ಆಗಿರೋವಂಥ ಪ್ರಾಪರ್ಟೀಸ್ ಅಂತ ಅಂದರೆ ಒಟ್ಟು ಇನ್ನೊಂದು ಪ್ರಾಪರ್ಟಿ ಹಾಕ್ತೀನಿ, ಪಬ್ಲಿಕ್ ಬೂಲ್. ಇದು ಬೂಲಿಯನ್ ಪ್ರಾಪರ್ಟಿ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಪಬ್ಲಿಕ್ ಬೂಲ್ ಕೆನ್ ಥಿಂಕ್ ಅಂತ ಹಾಕೋಣ. ಓಕೆನಾ, ಇದು ಎರಡು ಪ್ರಾಪರ್ಟೀಸ್ ಆಯಿತು. ಯೂಶಲಿ ಹೇಳಬೇಕು ಅಂದರೆ ಬೇರೆ ಪ್ರಾಣಿಗಳೂ ಯೋಚನೆ ಮಾಡ್ತವೆ, ಬಟ್ ಮನುಷ್ಯಕ್ಕೆ ಯೋಚನೆ ಮಾಡೋದ್ರ ಜೊತೆ ಕೆಟ್ಟ ಯೋಚನೆನೂ ಮಾಡ್ತಾನೆ. ಗಾಟ್ ಇಟ್. ಪಾಪ ಬೇರೆ ಪ್ರಾಣಿಗಳು ಅದೆಲ್ಲ ಮಾಡಲ್ಲ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಇನ್ಷಿಯಲೈಸ್ ಬಾಡಿ ಪಾರ್ಟ್ಸು, ಪ್ರಿಂಟ್ ಬಾಡಿ ಪಾರ್ಟ್ಸ್ ಆಯಿತು. ಈ ಡೇಟಾ ಮೆಂಬರ್ಸ್ ಮೇಲೆ ಆಕ್ಸೆಸ್ ಮಾಡೋದಕ್ಕೆ ಇದಕ್ಕೆ ಹ್ಯೂಮನ್ ಬೀಯಿಂಗ್ಸಿಗೆ ಸಪ್ರೇಟ್ ಆಗಿರೋ ಅಂಥ ಫಂಕ್ಷನ್ ಇವುಗಳಂತೂ ಬಂದಿರುತ್ತೆ ಬಿಡಿ. ಇಲ್ಲೇ ಸಪ್ರೇಟ್ ಆಗಿರೋ ಫಂಕ್ಷನ್ ಏನು ಮಾಡ್ತೀವಿ ಅಂತಂದರೆ ಒಂದೆರಡು ಫಂಕ್ಷನ್ ತೊಗೊಳ್ಳೋಣ. ಇಲ್ಲಿ ಏನು ತೊಗೊಳ್ಳೋಣ, ಒಂದೇ ಫಂಕ್ಷನ್ ಇಟ್ಬೋಣಂತೆ, ಒಟ್ಟು ಸಮಥಿಂಗ್ ಪಬ್ಲಿಕ್ ವಾಯ್ಡ್ ಪ್ರಿಂಟ್ ಬಾಡಿ ಪಾರ್ಟ್ಸ್ ಇದೆಯಲ್ಲ, ಇದನ್ನು ತೆಗೆದುಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಇನ್ಷಿಯಲೈಸ್ ಅಥವಾ ರೀಡ್ ಅಂಡ್ ರೈಟ್ ವಾಟ್ ಹ್ಯೂಮನ್ ಬೀಯಿಂಗ್ಸ್
ಪ್ರಾಪರ್ಟಿ ಹ್ಯೂಮನ್ ಬೀಯಿಂಗ್ ಅಂತ ಇಷ್ಟ ಹಾಕಿರ್ತೀನಿ ನಾನು. ಓಕೆನಾ? ಸೊ ಇಲ್ಲಿ ನಾನು ರೀಡ್ ಆ್ಯಂಡ್ ರೈಟ್ ಮಾಡಬೇಕಪ್ಪ. ಏನು ಮಾಡಬೇಕು ನಾನು? ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸಿ ಇಲ್ಲಿ ನಾನು ವಾಟ್ ಐ ಯೂಸ್ ಟು ಡು ರೀಡ್ ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಎಂಟರ್ ದಿ ಬಾಡಿ ಪಾರ್ಟ್ಸ್ ಅಂತ ಇದೆಯಲ್ಲ, ಇದನ್ನ ತೆಗೆದುಬಿಡ್ತೀನಿ ನಾನು. ಈಸ್ ಹ್ಯೂಮನ್ ಲಾಫ್ ಅಂಡ್ ಥಿಂಕ್. ಓಕೆ, ಸೊ ಇಷ್ಟು ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ನಾವೇನು ಮಾಡಬೇಕಾಗುತ್ತಪ್ಪ ಅಂತ ಅಂದರೆ ವಾಟ್ ವಿ ನೀಡ್ ಟು ಡು, ಇಷ್ಟು ಪ್ರಶ್ನೆ ಔಟ್ಪುಟ್ ಸ್ಟೇಟ್ಮೆಂಟ್ ಬಂದಾಗ ನಾವು ರೀಡ್ ಮಾಡ್ಕೊತಾ ಇದ್ದೀವಿ. ಏನು ರೀಡ್ ಮಾಡ್ಕೊತಾ ಇದ್ದೀವಿ? ನಾನಿಲ್ಲಿ ಎಸ್ ಅಂತ ಕೊಟ್ಬಿಟ್ರೆ ಏನಾಗಬೇಕಪ್ಪ, ಅದು ಟ್ರೂ ಆಗಬೇಕು. ಇಲ್ಲ ಅಂತ ಅಂದರೆ ಫಾಲ್ಸ್ ಆಗಬೇಕು. ಇವಾಗ ಕನ್ಸೋಲ್ ಡಾಟ್ ರೀಡ್ ಲೈನ್ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ವೈ ಅಂತ ಕೊಟ್ಟರೆ ಏನಾಗುತ್ತೆ? ಟ್ರೂ ಅಂತ. ಇಲ್ಲ ಅಂತ ಅಂದರೆ ಫಾಲ್ಸ್ ಅಂತ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಸಿಂಪಲ್ಲು ಇದನ್ನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕನ್ಸೋಲ್ ಡಾಟ್ ರೀಡ್ ಲೈನ್ ಬೆಟರ್ ವಾಟ್ ಐ ನೀಡ್ ಟು ಡು, ಇಲ್ಲೊಂದು ಕಂಡೀಷನ್ ಹಾಕೋಣ, ಆಮೇಲೆ ಇನ್ಶಿಯಲೈಸ್ ಮಾಡ್ಕೊಳ್ಳೋಣಂತೆ. ಕನ್ಸೋಲ್ ಡಾಟ್ ರೀಡ್ ಲೈನ್ ಇದನ್ನು ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಬೂಲಿಯನಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. 1 ಅಂತ ಅಂದರೆ ಎಸ್ ಅಂತ, ಇಲ್ಲ ಅಂದರೆ ಫಾಲ್ಸ್ ಅಂತ ನಾವು ಚೇಂಜ್ ಮಾಡ್ಕೊಳ್ಳೋಣಂತೆ. ಓಕೆನಾ? ಇಲ್ಲ ಕನ್ವರ್ಟ್ ಟು ಬೂಲಿಯನ್ ಅಥವಾ ಕನ್ವರ್ಟ್ ಟು ಇಂಟ್ ಕೊಟ್ಬೇಡ. ಕನ್ವರ್ಟ್ ಟು ಇಂಟೇ ಕೊಡೋಣ. ಇಂಟ್ 32 ಆದಮೇಲೆ ಇಲ್ಲಿ ನಾನೇನು ಮಾಡಬೇಕಾಗುತ್ತೆ, ಇದು ಕೆನ್ ಲಾಫ್ ಇದೆಯಲ್ಲ, ಸಾರಿ ಇದು ಕೆನ್ ಲಾಫ್ ಬರುತ್ತೆ. ಸೊ ಇದು ಇಫ್ ಇಟ್ ಈಸ್ ಈಕ್ವಲ್ ಟು 1 ಆಗಿದ್ದರೆ ನಾನೇನಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ನಾನು ಟರ್ನರಿ ಆಪ್ರೇಟರ್ ಆಗ್ತಾ ಇದ್ದೀನಿ. ಗೊತ್ತಿದೆ ಅಂದ್ಕೊಂಡಿದ್ದೀನಿ ಟರ್ನರಿ ಆಪ್ರೇಟ್ರು. ಸೊ ಇದನ್ನು ನಾನು ಏನಂತ ಹಾಕ್ತೀನಿ, ಟ್ರೂ ಅಂತ ಹಾಕ್ತೀನಿ. ಇಲ್ಲ ಅಂತಂದರೆ ಫಾಲ್ಸ್ ಅಂತ ಹಾಕ್ತೀನಿ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ವಾಟ್ ಹೋಲ್ ಸ್ಟಫ್. ಇದನ್ನು ನಾನು ಇದರೊಳಗಡೆ ಎನ್ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ರೀಡ್ ಮಾಡಿರೋದನ್ನ ಇಂಟೀಜರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇದು 1 ಆಗಿದ್ದರೆ ಟ್ರೂ, ಹೌದಪ್ಪ. ಬೂಲ್ ವ್ಯಾಲ್ಯೂ, ಬೂಲ್ಗೆ ಟ್ರೂ ಆರ್ ಫಾಲ್ಸ್. ಇದು 1 ಆಗಿದ್ದರೆ ಮನುಷ್ಯ ನಗ್ತಾನೆ. ಇಲ್ಲ ನಾನು ಇವನು ಯಾವನೋ ನಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಅದಕ್ಕೆ ನಾನು ಏನು ಮಾಡ್ತೀನಿ, 2, 3 ಅಂತ ಏನೋ ಕೊಡ್ತೀನಿ. ದಟ್ ಈಸ್ ವಾಟ್ ಗೋಯಿಂಗ್ ಟು ಬಿ ಫಾಲ್ಸ್. ಇದಾದ್ಮೇಲೆ ನೆಕ್ಸ್ಟ್ ಸೇಮ್ ಥಿಂಗ್. ಇಲ್ಲೂ ನಾನು ಅದೇ ಇದು ಮಾಡ್ತಾ ಇದ್ದೀನಿ. ನಂಬರ್ ಆಫ್ ಐಸ್ ಅಲ್ಲ, ಇದು ಕೆನ್ ಥಿಂಕ್ ಅಂತ. ಇದನ್ನ ನಾನು ಚೇಂಜ್ ಮಾಡೋಣ. ಓಕೆನಾ? ಸೊ ಇಲ್ಲೂ ಏನಾಗ್ತಾ ಇದೆ, ಕೆನ್ ಥಿಂಗ್ 1, 2 ಅಂತ ಕೊಟ್ಟರೆ ಏನಾಗುತ್ತೆ, ರಿಸಲ್ಟು ವಾಟ್ ಪ್ರಿಂಟ್ ಆಗುತ್ತೆ, ವಾಟ್ ರಿಸಲ್ಟ್ ಇನ್ಪುಟ್ ಆಗುತ್ತೆ. ಅದ್ರ ಮೇಲೆ ಟ್ರೂ ಆರ್ ಫಾಲ್ಸ್ ಅನ್ನೋ ನೋಡೋಣ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನು ಮಾಡಬೇಕಾಗುತ್ತಪ್ಪ ಅಂತ ಅಂದರೆ ವಾಟ್ ಇದನ್ನು ನಾವೇನು ಎಂಟರ್ ಮಾಡಿರ್ತೀವಿ ಅದನ್ನು ಪ್ರಿಂಟ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಐ ಯೂಸ್ ಟು ಗೋ ಫಾರ್ 1. ಸೊ ಔಟ್ಪುಟ್ ಸ್ಟೇಟ್ಮೆಂಟ್ ಇಲ್ಲೇನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ ವಾಟ್ ಐ ಯೂಸ್ ಟು ಡು, ಸೊ ಇಲ್ಲಿ ಕೆನ್ ಲಾಫ್ ಇದು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಇದಾದ್ಮೇಲೆ ಥಿಂಕ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅಲ್ಲ, ಸಾರಿ ಫಾರ್ ದಟ್. ವಾಟ್ ಇಸ್ ದಿಸ್, ಪ್ಲೇಸ್ ಹೋಲ್ಡರ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಯಾವ ವ್ಯಾಲ್ಯೂಸ್ ಹಾಕ್ತಾ ಇದ್ದೀನಿ, ಕೆನ್ ಲಾಫ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆನ್ ಥಿಂಕ್. ಓಕೆನಾ? ಸೊ ದಿಸ್ ಈಸ್ ವಾಟ್ ಅನಿಮಲ್ ಕ್ಲಾಸ್ನ ಇನ್ಹೆರಿಟ್ ಆಗಿದೆ ಹ್ಯೂಮನ್ ಬೀಯಿಂಗ್ಸ್ ಅಂತ ನಾವಿಲ್ಲಿ ಅಂದ್ಕೋಬೋದು. ಇಷ್ಟು ಪ್ರಾಪರ್ಟೀಸ್ ಇದೆ. ಸೊ ಇವಾಗ ನಾವು ಒಂದು ಕೆಲಸ ಮಾಡೋಣ, ಹ್ಯೂಮನ್ ಬೀಯಿಂಗ್ಸ್ದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಏನು ಮಾಡ್ತಾ ಹೋಗೋಣ ನಾವು ಅಂತ ಅಂದರೆ ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ಸ್ ಇದೆ. ಯಾವುದು, ಮಂಜು ಮತ್ತು ವಾಟ್ ಇಸ್ ದಿಟ್ಸ್, ಮಂಜು ಮತ್ತು ಮಿಥುನ್ ಅಂತ. ಇದನ್ನ ಆಮೇಲೆ ನೋಡೋಣ. ಇದನ್ನು ನಾನು ಕಮೆಂಟ್ ಮಾಡಿರ್ತೀನಿ. ನಮಗೆ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಏನು ಬೇಕಾಗಿಲ್ಲ. ಇಲ್ಲಿ ಒಂದು ಆಬ್ಜೆಕ್ಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡ್ಕೋಬೇಕು ನಾವು. ಸೊ ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ. ಬೆಟರ್ ಇದನ್ನು ಒಂದ್ಸರಿ ಬಿಲ್ಡ್ ಮಾಡಿಬಿಟ್ಟು ರನ್ ಮಾಡೋಣ ನಾವು. ಎಸ್, ಬಿಲ್ಡ್ ಆಗಿದೆ. ನೆಕ್ಸ್ಟ್ ಬನ್ನಿ, ಇಲ್ಲೊಂದಿಷ್ಟು ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ. ವಾಟ್ ಇಸ್ ದಿಸ್,
ರೀಡ್ ಆ್ಯಂಡ್ ರೈಟ್ ಹ್ಯೂಮನ್ ಬೀಯಿಂಗ್ ಪ್ರಾಪರ್ಟೀಸು, ಆಮೇಲೆ ಇನ್ಷಿಯಲೈಸ್ ಬಾಡಿ ಪಾರ್ಟ್ಸು, ಪ್ರಿಂಟ್ ಬಾಡಿ ಪಾರ್ಟ್ಸ್. ಇಲ್ಲಿ ಇನ್ನೊಂದು ನಾವು ಫಂಕ್ಷನ್ ಕಾಲ್ ಮಾಡಬೇಕಿತ್ತು. ಇನ್ಷಿಯಲೈಸ್ ಬಾಡಿ ಪಾರ್ಟ್ಸು, ಪ್ರಿಂಟ್ ಬಾಡಿ ಪಾರ್ಟ್ಸ್ ಆದಮೇಲೆ ಇದು ಎಲ್ಲಿಂದ ಅನಿಮಲಿಂದ ಬಂದಿರುತ್ತೆ. ಹ್ಯೂಮನ್ ಬೀಯಿಂಗ್ಸ್ದೇ ಯಾವುದಪ್ಪ ಸಪ್ರೇಟ್ ಆಗಿರೋದು ಅಂದರೆ ಮಂಜು ಡಾಟ್ ರೀಡ್ ಆ್ಯಂಡ್ ರೈಟ್ ಹ್ಯೂಮನ್ ಬೀಯಿಂಗ್ಸ್ ಪ್ರಾಪರ್ಟಿ. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಇಷ್ಟನ್ನ ನಾನು ರೆಡಿ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಬಿಲ್ಡ್ ಇಟ್ ಅಗೈನ್. ಸೊ ಬಿಲ್ಡ್ ಮಾಡಿಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಇವಾಗ ರನ್ ಮಾಡ್ತಾ ಇದ್ದೀನಿ. ಬ್ರೇಕ್ ಪಾಯಿಂಟ್ ಇಟ್ಟಿದ್ದೀನಿ, ಇಲ್ಲಿ ನೋಡ್ತಾ ಬನ್ನಿ. ಇಲ್ಲೇನಿದೆ, ಮಂಜು ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಆ ಆಬ್ಜೆಕ್ಟಲ್ಲಿ ಏನೇನಿದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಮಂಜು ಅನ್ನೋ ಆಬ್ಜೆಕ್ಟಲ್ಲಿ ನೋಡ್ತಾ ಬನ್ನಿ, ಬೇಸ್ ಕ್ಲಾಸ್. ಬೇಸ್ ಕ್ಲಾಸಿಂದ 3 ಪ್ರಾಪರ್ಟೀಸ್ ಇದೆ. ಯಾವ್ದಾವುದು, ನಂಬರ್ ಆಫ್ ಐಸು, ನಂಬರ್ ಆಫ್ ಲೆಗ್ಸು, ನಂಬರ್ ಆಫ್ ಮೌತ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಬೇಸ್ ಅಂತ ಬಂದಿದೆ. ಇಲ್ಲಿ ಬೇಸಿಂದ ಬಂದಿರೋ ಪ್ರಾಪರ್ಟೀಸ್ ಇದು. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಿದೆ ಇಲ್ಲಿ, ಕೆನ್ ಲಾಫ್ ಮತ್ತೆ ಕೆನ್ ಥಿಂಕ್ ಅಂತ ಇದೆ. ಇದು ಎಲ್ಲಿಂದ ಬಂದಿದೆ, ಹ್ಯೂಮನ್ ಬೀಯಿಂಗ್ ಇಂದ ಬಂದಿದೆ. ಅಂದ್ರೆ ಇಲ್ಲಿ ಮಂಜು ಅನ್ನೋ ಆಬ್ಜೆಕ್ಟು ಅನಿಮಲ್ ಕ್ಲಾಸ್ದು ಪ್ರಾಪರ್ಟೀಸ್ನ ಶೇರ್ ಮಾಡ್ಕೊಂಡಿದೆ, ಅದಾದ್ಮೇಲೆ ಹ್ಯೂಮನ್ ಬೀಯಿಂಗ್ ಪ್ರಾಪರ್ಟೀಸ್ನು ಶೇರ್ ಮಾಡ್ಕೊಂಡಿದೆ. ಹಾಗಾಗಿ ಮೇಲ್ಗಡೆ ಇರುವಂತ ಪ್ರಾಪರ್ಟೀಸ್ ಏನಾಗಿದೆ, ಕೆಳಗಡೆ ಫ್ಲೋ ಆಗಿದೆ ಅಂತ ಹೇಳ್ಬೋದು ನಾವು. ತುಂಬಾ ಈಸಿಯಾಗಿ ನಮಗೆ ಗೊತ್ತಾಗ್ತಾ ಇದೆ ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಮಂಜು ಡಾಟ್ ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್. ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್ ಎಲ್ಲಿ ಹೋಗುತ್ತೆ ನೋಡ್ತಾ ಬನ್ನಿ. ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್ ಅಂತ ಅಂದ್ರೆ ಮಂಜು ಆಬ್ಜೆಕ್ಟ್ ಮುಖಾಂತರ ಕಾಲ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಎಲ್ಲಿಗೆ ಪಾಸ್ ಆಗ್ತಾ ಇದೆಯಪ್ಪ ಅಂತ ಅಂದ್ರೆ ಅನಿಮಲ್ ಅಲ್ಲಿ ಇರುವಂತ ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್ಗೆ ಪಾಸ್ ಆಗ್ತಾ ಇದೆ. ಅಂದ್ರೆ ಈ ಫಂಕ್ಷನ್ ಪ್ರಿಂಟ್ ಬಾಡಿ ಪಾರ್ಟ್ಸ್, ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್, ಇದೆಲ್ಲ ಇಲ್ಲಿ ಆಕ್ಸೆಸಿಬಿಲಿಟಿ ಇದೆ. ಇದ್ರ ಮುಖಾಂತರ ನಾವು ವಿ ಕ್ಯಾನ್ ಏಬಲ್ ಟು ಕಾಲ್. ಇಲ್ಲಿ ಎಂಟರ್ ದಿ ಬಾಡಿ ಪಾರ್ಟ್ಸ್ ಅಂತ ಹೇಳ್ತಾ ಇದ್ದಾನೆ. ನಾವು ಎಂಟರ್ ಮಾಡ್ತಾ ಹೋಗೋಣ, ನಂಬರ್ ಆಫ್ ಐಸ್, ನಂಬರ್ ಆಫ್ ಲೆಗ್ಸ್ ಎಷ್ಟೆಷ್ಟಿದೆ ಅಂತ. ಓಕೆ, ಸೊ ಇದು ಬ್ಲ್ಯಾಕ್ ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಒಂದು ಕೆಲಸ ಮಾಡೋಣ, ಇದೆಲ್ಲ ನಾನು ಎಂಟರ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ಎಂಟರ್ ದಿ ಬಾಡಿ ಪಾರ್ಟ್ಸ್, 2 ಕಣ್ಣಿದೆ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್, 2 ಕಾಲಿದೆ. ನೆಕ್ಸ್ಟ್ ಏನಾಗ್ತಾ ಇದೆ, ಒಂದು ಬಾಯಿ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬನ್ನಿ, ಇನ್ಷಿಯಲೈಸ್ ಬಾಡಿ ಪಾರ್ಟ್ಸು ಎಕ್ಸಿಕ್ಯೂಷನ್ ಆಗಿದೆ. ಇಲ್ಲಿ ಎಕ್ಸಿಕ್ಯೂಷನ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕಂಟ್ರೋಲ್ ಎಲ್ಲಿಗೆ ಬರ್ತಾ ಇದೆ ನೋಡ್ತಾ ಬರ್ಬೋದು ನೀವು. ಇನ್ಷಿಯಲೈಸ್ ಬಾಡಿ ಪಾರ್ಟ್ಸ್ ಆಯಿತು. ಪ್ರಿಂಟ್ ಬಾಡಿ ಪಾರ್ಟ್ಸ್, ಪ್ರಿಂಟ್ ಬಾಡಿ ಪಾರ್ಟ್ಸ್ಗೆ ಕಂಟ್ರೋಲ್ ಬಂದಿದೆ. ಇಲ್ಲಿ ಎಷ್ಟು ಕಾಲು, ಕೈ ಮತ್ತೆ ಬಾಯಿ ಇದೆ ಅನ್ನೋದು ಪ್ರಿಂಟ್ ಆಗ್ತಾ ಇದೆ. ಪ್ರಿಂಟ್ ಆದ್ಮೇಲೆ ನೆಕ್ಸ್ಟ್ ನೋಡ್ತಾ ಬನ್ನಿ, ರೀಡ್ ಅಂಡ್ ರೈಟ್ ಹ್ಯೂಮನ್ ಬೀಯಿಂಗ್ಸ್ ಪ್ರಾಪರ್ಟಿ, HB ಇದೆ. ರೀಡ್ ಅಂಡ್ ರೈಟ್ ಹ್ಯೂಮನ್ ಬೀಯಿಂಗ್ಸ್ ಪ್ರಾಪರ್ಟಿ. ಇವಾಗ ಕಂಟ್ರೋಲ್ ಎಲ್ಲಿಗೆ ಬಂದಿದೆ, ರೀಡ್ ಅಂಡ್ ರೈಟ್ ಹ್ಯೂಮನ್ ಬೀಯಿಂಗ್ಸ್. ಇದು ಎಲ್ಲಿದೆಯಪ್ಪ ಅಂತ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇದೆ. ಅಂದ್ರೆ ಮೇಲ್ಗಡೆ ಇರುವಂತ ಎಲ್ಲ ಫಂಕ್ಷನಾಲಿಟಿ ನಾವು ಯೂಸ್ ಮಾಡ್ಕೊಂಡ್ವಿ. ಆಮೇಲೆ ಇದರಲ್ಲಿ ಸಪರೇಟ್ ಆಗಿರೋದನ್ನು ಯೂಸ್ ಮಾಡ್ಕೊತಾ ಇದೀವಿ. ಈಸ್ ಹ್ಯೂಮನ್ ಲಾಫ್ ಅಂಡ್ ಥಿಂಕ್ ಅಂತ ಹೇಳ್ತಾ ಇದೀವಿ ನಾವು. ಓಕೆ, ಇದನ್ನ ನಾನು ಏನ್ ಮಾಡ್ತಾ ಹೋಗ್ತೀನಿ, ಐ ಯೂಸ್ ಟು ಎಂಟರ್ ಈಸ್ ಹ್ಯೂಮನ್ ಲಾಫ್ ಅಂಡ್ ಥಿಂಕ್ 1 ಅಂತ ಕೊಡ್ತೀನಿ ನಾನು. ಹೌದಪ್ಪ, ಅವನು ನಗ್ತಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಅವನು ಥಿಂಕ್ ಮಾಡ್ತಾನೆ. ಎಸ್, ಅವನು ಥಿಂಕ್ ಮಾಡ್ತಾನೆ. ಸೊ ಇಲ್ಲಿ ನೋಡ್ತಾ ಬನ್ನಿ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ನಾನು ನಿಮ್ಗೆ ಹೇಳ್ತೀನಿ. ದಿಸ್ ಈಸ್ ವಾಟ್ ಟರ್ನರಿ ಆಪರೇಟರ್. ಇದನ್ನು ಸೀನಲ್ಲೇ ಕಲ್ತಿರ್ತೀರಾ ನೀವು. ಸೊ ಈ ಕಂಡೀಷನ್ ಟ್ರೂ ಆಗ್ಬಿಟ್ರೆ, ಇದು ಟ್ರೂ ಆದ್ರೆ ಓಕೆ, ನಮ್ಗೇನಾಗುತ್ತೆ, ಈ ಪೋರ್ಷನ್ ಈ ಟ್ರೂ ಬಂದ್ಬಿಟ್ಟು ಇದಕ್ಕೆ ಅಸೈನ್ ಆಗುತ್ತೆ. ಇದು ಫಾಲ್ಸ್ ಆಗಿತ್ತು ಅಂದ್ರೆ ಫಾಲ್ಸ್ ಬಂದ್ಬಿಟ್ಟು ಇಲ್ಲಿ ಅಸೈನ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಬಂದ್ರೆ ನಾನು ಏನು ಕೊಟ್ಟಿದ್ದೀನಿ, ಟ್ರೂ ಮತ್ತೆ ಇದಕ್ಕೆ ಎರಡಕ್ಕೂ ಟ್ರೂ 1 ಎಂಟರ್ ಮಾಡಿದ್ದೀನಿ. ಐ ವಿಲ್ ಶೋ ದಟ್ ಬ್ಲ್ಯಾಕ್ ಸ್ಕ್ರೀನ್ ಬಿಯಾನ್ ಲೈನ್. ಐ ವಿಲ್ ಶೇರ್ ದಟ್, ಶೇರ್ ಕಂಟೆಂಟ್. ಸೊ ಇವಾಗ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿ ಎಂಟರ್ ದಿ ನಂಬರ್ ಆಫ್ ಬಾಡಿ ಪಾರ್ಟ್ಸ್ 3 ಎಂಟರ್ ಮಾಡಿದ್ದಾಯ್ತು. ಆಮೇಲೆ ಇಷ್ಟಿದೆ ಅಂತ ಪ್ರಿಂಟ್ ಮಾಡಿದ್ದಾಯ್ತು. ಈಸ್ ಹ್ಯೂಮನ್ ಲಾಫ್ ಅಂಡ್ ಥಿಂಕ್ 1 ಕೊಟ್ಟಿದ್ದೀನಿ. ಟ್ರೂ ಆಗಿದೆ. ಸೊ ಆ ಪ್ರಾಪರ್ಟೀಸ್ ಏನಾಗಿದೆಯಪ್ಪ, ಇಲ್ಲಿ ಇನ್ಷಿಯಲೈಸ್ ಆಗಿದೆ. ಸೊ ಇನ್ಷಿಯಲೈಸ್ ಆದ್ಮೇಲೆ ಅದನ್ನ ನಾನು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಮತ್ತೇನ್ ಮಾಡ್ತಾ ಇಲ್ಲ ನಾನು. ಮತ್ತೆ ಇಲ್ಲಿ ನಾನು ಪ್ರಿಂಟ್ ಮಾಡಿದಾಗ ಏನಾಗ್ತಾ ಇದೆ, ಮಂಜು ರೀಡ್ ಅಂಡ್ ರೈಟ್ ಹ್ಯೂಮನ್ ಬೀಯಿಂಗ್ಸ್ ಪ್ರಾಪರ್ಟಿ ಇದಾಯ್ತು. ಇವಾಗ ಕನ್ಸೋಲ್ ಡಾಟ್ ರೀಡ್ ಲೈನಿಗೆ ಬಂದಿದೆ. ಸೊ ನಿಮಗೆ ಬ್ಲ್ಯಾಕ್ ಸ್ಕ್ರೀನ್ ಕಾಣಿಸ್ತಾ ಇದೆಯೇನಪ್ಪ? Is it black screen is visible? Somebody put message. Yes, black screen ಅಲ್ಲಿ ನೋಡ್ತಾ ಬನ್ನಿ, ಏನಾಗ್ತದೆ, ಲಾಫ್ ಟ್ರೂ ಮತ್ತೆ ಥಿಂಕ್ ಟ್ರೂ ಇದೆ. ಓಕೆ, ಗಾಟ್ ಇಟ್. ಈ ತರ ಏನಾಗ್ತಾ ಇದೆಯಪ್ಪ ಅಂತ ಅಂದ್ರೆ ಪ್ರಾಪರ್ಟೀಸ್ ಶೇರ್ ಆಗಿ ಅವುಗಳನ್ನ ನಾವು ಯೂಸ್ ಮಾಡಿದ್ದಾಯ್ತು. ದಿಸ್ ಈಸ್ ವಾಟ್ ಇನ್ಹೆರಿಟೆನ್ಸ್. ಇವಾಗ ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ,
ಇಲ್ಲಿ ಕನ್ಸೋಲ್ ಡಾಟ್ ರೀಡ್ ಲೈನ್ ಇದೆ. ಓಕೆ, ನೆಕ್ಸ್ಟು ನಿಮಗೆ ವಿಜುವಲ್ ಸ್ಟುಡಿಯೋ ಕೋಡ್ನ ಶೇರ್ ಮಾಡ್ತೀನಿ. ಬಿ ಆನ್ಲೈನ್. ಸಿ, ಇವಾಗ ಶೇರ್ ಆಗಿದೆ. ಇದರಲ್ಲಿ ಏನಾದರೂ ನಾನು ಚೇಂಜಸ್ ಮಾಡಿದ್ರೆ, ಮೇಲ್ಗಡೆ ಕ್ಲಾಸಲ್ಲಿ ನಾನು ಚೇಂಜಸ್ ಮಾಡಿದ್ರೆ ಯಾವುದಾದ್ರೂ ಅನಿಮಲ್ ಕ್ಲಾಸಲ್ಲಿ, ಇಲ್ಲಿ ಇನ್ನೊಂದೇನೋ ಪ್ರಾಪರ್ಟಿ ಹಾಕ್ತೀನಿ ಅಂತ ಅಂದ್ಕೊಳ್ಳಿ. ನಂಬರ್ ಆಫ್ ಐಸು, ಲೆಗ್ಸು, ಮೌತ್ ಇದೆಯಲ್ಲ, ಸೊ ಇದಾದ್ಮೇಲೆ ನಾನು ಇನ್ನೊಂದು ಪ್ರಾಪರ್ಟಿ ಹಾಕ್ತಾ ಇದ್ದೀನಿ. ಯಾವುದಪ್ಪ ಅಂತ ಅಂದರೆ ನಂಬರ್ ಆಫ್ ಹಾರ್ಟ್ಸ್ ಅಂತ. ಓಕೆ, ನಂಬರ್ ಆಫ್ ಹಾರ್ಟ್ ಅಂತ ಹಾಕ್ತೀನಿ ನಾನು. ಹಾರ್ಟ್, HART. ಓಕೆ, ಇಲ್ಲಿ ಇನ್ನೊಂದು ಪ್ರಾಪರ್ಟಿನ ನಾನು ಆ್ಯಡ್ ಮಾಡಿದ್ದಾಯ್ತು. ಇದು ಆಟೋಮೆಟಿಕಲಿ ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ಗೆ ಆ್ಯಡ್ ಆಗ್ತಾ ಇದೆ. ಯಾಕೆಂದರೆ ಅನಿಮಲ್ ಕ್ಲಾಸ್ ಈಸ್ ವಾಟ್ ಅವರ್ ಇನ್ಹೆರಿಟೆಡ್ ವಾಟ್ ಪೇರೆಂಟ್ ಕ್ಲಾಸ್. ಹಾಗಾಗಿ ನಮಗೆ ಇಲ್ಲಿ ಏನೇನು ಚೇಂಜಸ್ ಮಾಡ್ತೀವೋ ಅದೆಲ್ಲ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಆಟೋಮೆಟಿಕಲಿ. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ಓಕೆ, ಇಷ್ಟು ಸಾಕು ಇವತ್ತಿಗೆ ಅನಿಸುತ್ತೆ. ನಾನು ನಿಮಗೆ ಅನ್ಮ್ಯೂಟ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ ಇದರಲ್ಲಿ, ಇನ್ಹೆರಿಟೆನ್ಸ್ ಅಲ್ಲಿ? ಈಸ್ ಎನಿಬಡಿ ಹ್ಯಾವ್ ಇಶ್ಯೂಸ್? ಏನು ಅಟ್ಲೀಸ್ಟ್ ಗೊತ್ತಾಗಿದೆಯಾ ಈ ಪ್ರೋಗ್ರಾಮಿಂಗ್ ಜೊತೆ ವಾಟ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಿದೆ. ನಾನು ಹೇಳಿದ್ದೀನಲ್ಲ, ಒಂದು ಹತ್ರ ಕಂಟ್ರೋಲ್ ಇರಬೇಕು, ಕೋಡು ರಿಯೂಸ್ ಆಗ್ತಾ ಹೋಗ್ಬೇಕು. ಅಪ್ಪನ್ ಪ್ಯಾಂಟ್ ಇದೆ ಅಂತ ಅಂದರೆ ಇವಾಗ ಮಗ ದೊಡ್ಡದಾದ್ಮೇಲೆ ಅಪ್ಪನ್ ಪ್ಯಾಂಟ್ನ ಮಗ ಹಾಕೋಬಹುದು. ದಟ್ ಈಸ್ ನಥಿಂಗ್ ಬಟ್ ಇನ್ಹೆರಿಟೆನ್ಸ್. ಕೋಡ್ ಏನಾಗ್ತಾ ಇದೆ, ರಿಯೂಸ್ ಆಗ್ತಾ ಇದೆ. ಅಪ್ಪನ್ ಪ್ಯಾಂಟ್ ಹಾಕೊಂತಾರೋ ಇಲ್ಲೋ, ಬಟ್ ರಿಯಲ್ ಲೈಫ್ ಸಿನಾರಿಯೋದಲ್ಲಿ ವಾಟ್ ಮನೇಲಿ ಹೆಣ್ಮಕ್ಳು ಇರ್ತಾರಲ್ಲ, ಅಮ್ಮನ ಸೀರೆಗಳೆಲ್ಲ ಉಟ್ಕೊಂತಾರೆ. ದಟ್ ಈಸ್ ನಥಿಂಗ್ ಬಟ್ ಇನ್ಹೆರಿಟೆನ್ಸ್. ಗಾಟ್ ಇಟ್? ಓಕೆ, ಸೊ ಈ ತರ ಏನಾಗ್ತಾ ಇದೆ, ಕೋಡ್ ರಿಯೂಸ್ ಆಗೋ ತರ ಅಲ್ಲೇನಾಗ್ತಾ ಇದೆ ಅಂದ್ರೆ ಸೀರೆ ರಿಯೂಸ್ ಆಗ್ತಾ ಇರುತ್ತೆ, ಪ್ರಾಪರ್ಟೀಸು ರಿಯೂಸ್ ಆಗ್ತಾ ಇರುತ್ತೆ. ದಟ್ಸ್ ಇಟ್, ನಥಿಂಗ್ ಮೋರ್ ದೆನ್ ದಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ಬೇರೆ ಏನೇನು ಊಪ್ಸ್ ಕಾನ್ಸೆಪ್ಟ್ಸ್ ಇದೆ ಅಂತ. ಓಕೆ, ಲೆಟ್ಸ್ ಸಿ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.